ಹಾಯ್ ನಮಸ್ಕಾರ. ನಿಮಗೆ ಲೈಫಲ್ಲಿ ಕೋಪ ಬಂದಾಗ ಯಾರಿಗಾದರೂ ಬೈಬೇಕು ಅನಿಸಿದ್ರೆ ಹೇಗೆ ಬೈಬೇಕು ಗೊತ್ತಾ? ತೊಟ್ಟಿ ನನ್ನ ಮಗನೆ ಕಂತ್ರಿ ಕಜ್ಜಿ ನಾಯಿ ನನ್ನ ಮಗನೆ ಹೊಟ್ಟೆಗೆ ನನ್ನ ತಿಂತ್ಯ ಸಗಣಿ ತಿಂತ್ಯ ಬೆರಕೆ ಬೋಳಿ ಮಗನೆ ತಿರ್ಕೆ ತುಕಾಲಿ ನನ್ನ ಮಗನೆ ತಿಥಿ ಒಡೆ ಸಡೆ ಒಂಡ್ರಗಪ್ಪೆ ನನ್ನ ಮಗನೆ ಇದೇನು ರೋಡ್ ಅನ್ಕೊಂಡಿದ್ದೆ ನೀವು ಅಪ್ಪನ ಕಾಲಿ ಸೈಟ್ ಅನ್ಕೊಂಡಿದ್ದೆ ಲೋ ಫಾರ್ಮೆಂಟ್ರಿ ಅಲ್ಲಾಲ್ಕೋರ್ ನನ್ನ ಮಗನೆ ತುಳಿದ್ರೆ ಮ್ಯಾಗೆ ಹೇಳ್ಬೇಕು ಹೋಗ ಸೈಡ್. ಹಿಂಗೆ ಬೈರಿ, ಬ್ಯಾಟ್ ಮಾಡ್ಕೊಂಡು ನೋಡಿ 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 ಯಾರೋ ಕೋಪ ಬರ್ತಿದ್ರೆ ಹಿಂಗೆ ಬೈರಿ. ಗೌರವ್ ಹೇಳ್ಕೊಟ್ಟಿದ್ರಲ್ಲ ಹಂಗೆ ಬೈರಿ. ಅದಾದ್ಮೇಲೆ ಏನಾಗುತ್ತೋ ನಮಗೆ ಗೊತ್ತಿಲ್ಲ, ಅದನ್ನು ನಾವು ಹೊಡೆಯೋದಿಲ್ಲ. ಆ್ಯಂಡ್ ಗೌರವ್ ಜೊತೆ ಒಂದು ಸಂದರ್ಶನ ಮಾಡಿದೆ. ಪ್ರತಿಭಾವಂತ ನಟ, ನೋಡಿರ್ತೀರ, ತುಂಬ ಜನ ಫ್ಯಾನ್ಸ್ ಇದ್ದಾರೆ ಯೂಟ್ಯೂಬಲ್ಲಿ. ನೋಡಿ 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 ಫುಲ್ ಕ್ಲೋಸ್ ಆಗಿ ಹೋಗ್ಬಿಟ್ಟಿದ್ದಾರೆ. ಸಿಕ್ಕಿದ್ರೆಲ್ಲ ತಪ್ಕೊಂಡು ಮಾತಾಡೋ ರೇಂಜಲ್ಲಿ ಲವ್ ಆಗಿ ಹೋಗ್ಬಿಟ್ಟಿದೆ ಇವ್ರ ಮೇಲೆ. ಆ್ಯಂಡ್ ಇವಾಗ ಸಿಕ್ಕಿದ್ರು, ಸಾಕಷ್ಟು ಸಿನಿಮಾಗಳು ಕೂಡ ಮಾಡ್ತಾ ಇದ್ದಾರೆ. ಗೌರವ್ ಹೇಗಿತ್ತು? ಸೂಪರ್ ಆಗಿತ್ತು, ಅದ್ಭುತವಾಗಿತ್ತು. ಥ್ಯಾಂಕ್ ಯು ವೆರಿ ಮಚ್. ಬಟ್ ಇಂಟರ್ವ್ಯೂ ನೋಡಿ ಇಷ್ಟ ಆಗುತ್ತೆ ನಿಮಗೂ. ಎಲ್ಲೋ ಒಂದು ಕಡೆ ಎಮೋಷನ್ ಆದರೂ, ಒಂದು ಕಡೆ ಎಲ್ಲೋ ಒಂದು ಕಡೆ ಅವ್ರಿಗೆ ಹರ್ಟ್ ಆಗಿದೆ. ಆಗಬಾರ್ದಿತ್ತು, ಅದು ಹರ್ಟ್ ಆಗಿದೆ. ಅದು ನಿಜವಾಗ್ಲೂ ಅದು ಯಾರೂ ಆ ಥರ ಹರ್ಟ್ ಮಾಡಬಾರ್ದು ಕೂಡ. ಬಟ್ ಇಟ್ಸ್ ಓಕೆ, ಕಮ್ಬ್ಯಾಕ್ ಅನ್ನೋದು ಇದ್ದೇ ಇದೆ. ಸೊ ಇಂಟರ್ವ್ಯೂ ನೋಡಿ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ. ಆ್ಯಂಡ್ ನಿಮ್ಮ ಬ್ಲೆಸ್ಸಿಂಗ್ಸು, ಸಪೋರ್ಟು ಅವ್ರ ಮೇಲೆ ಹಾಗೂ ಅವರ ಸಿನಿಮಾ ನೆಕ್ಸ್ಟ್ ಬರ್ತಾರೋ ಆರಾಮ್ ಅರವಿಂದ್ ಸ್ವಾಮಿ ಆಗಿರ್ಬೋದು, ರಾಯಲ್ ಆಗಿರ್ಬೋದು, ಅಮೃತಾಂಜನ್ ಸಿನಿಮಾ ಹೀರೋ ಆಗಿ ಮಾಡ್ತಾ ಇದ್ದಾರೆ. ಮುಖ್ಯ ಪಾತ್ರದಲ್ಲಿ ಮೈನ್ ಲೀಡು. ಆ್ಯಂಡ್ ಅವ್ರ ಅಮೃತಾಂಜನ್ ಸೇಮ್ ಟೀಮು ಎಲ್ಲ ಒಟ್ಟಿಗೆ ಸೇರಿ ಮಾಡ್ತಾ ಇರೋದು. ಎಲ್ಲದ್ರ ಮೇಲೂ ನಿಮ್ಮ ಆಶೀರ್ವಾದ ಇರಲಿ. ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ? ಒಳ್ಳೆ ಬೆಲೆ ಸಿಗೋ ಕಡೆ ಮಾರಬೇಕು. ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಯರ್ಸ್ ಮಾತ್ರ. ಹಾಯ್, ಹಲೋ, ನಮಸ್ತೆ, ನಮಸ್ಕಾರ ಸ್ನೇಹಿತರೆ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ನಿಮ್ಮ ಸಂದೀಪ್. ಲೈಫಲ್ಲಿ ಕನಸು ಕಾಣೋದು ತುಂಬ ಈಸಿ. ಬಟ್ ಆದರೆ ಕನಸನ್ನ ನನ್ಸು ಮಾಡ್ಕೊಳ್ಳೋದಿದೆ ಗೊತ್ತಾ, ಸಖತ್ ಕಷ್ಟ. ಅದರಲ್ಲೂ ಅಪ್ಪಿ ತಪ್ಪಿ ಸಿನಿಮಾ ರಂಗದ ಹುಚ್ಚೇನಾದರೂ ಬಂದ್ಬಿಡ್ತು ಅಂದರೆ ಬಡ್ಡಿ ಮಗನ ಊರು, ಮನೆ, ಅಪ್ಪ ಅಮ್ಮ, ಉದ್ಯೋಗ, ಕೆಲಸ ಕಾರ್ಯ ಎಲ್ಲ ಬಿಟ್ಬಿಟ್ಟು ಬಣ್ಣದ ಲೋಕ ಕೇಳ್ಕೊಂಬಂದ್ಬಿಡುತ್ತೆ. ಬಂದವರೆಲ್ರಿಗೂ ಸಕ್ಸಸ್ಸು ಸಿಗಲ್ಲ, ಲೈಫ್ ಸೆಟ್ಲೂ ಆಗಲ್ಲ, ಪರದಾಡ್ತಾನೆ ಇರಬೇಕು. ಈ ರೀತಿ ಸಾಕಷ್ಟು ವರ್ಷಗಳ ಹಿಂದೆ ಹಳ್ಳಿಯಿಂದ ಬೆಂಗಳೂರು ಬಸ್ ಹತ್ಕೊಂಡು ಬೆಂಗಳೂರಿಗೆ ಬಂದಂಥ ಒಬ್ಬ ಯುವಕ, ಸಿನಿಮಾದ ಹುಚ್ಚಿಟ್ಕೊಂಡು ಬಂದಂಥ ಒಬ್ಬ ಯುವಕ ಯೂಟ್ಯೂಬ್ ಸ್ಟಾರ್ ಆಗ್ತಾರೆ. ಮನೆಗೂ ತಲುಪ್ತಾರೆ. ಎಷ್ಟೋ ಜನ ಕೆಲಸ ಮುಗಿಸ್ಕೊಂಡು ಮನೆಗೆ ಬರ್ತಾ ಇರೋರು, ಮೆಟ್ರೋ ಆಗಿರ್ಬೋದು, ಬಸ್ ಆಗಿರ್ಬೋದು, ಎಲ್ಲೋ ಬೋರಾಗಿ ಕೂತಿರೋರು ಇವ್ರ ವೀಡಿಯೋಗಳನ್ನ, ಇವ್ರ ಶಾರ್ಟ್ ಫಿಲ್ಮ್ಗಳನ್ನ, ಇವ್ರ ಆ್ಯಕ್ಟಿಂಗ್ನ ನೋಡಿ ಬಿದ್ದು ಬಿದ್ದು ನಕ್ಕಿದ್ದಾರೆ. ಇವಾಗಲೂ ಅಲ್ಲಿ ಸಿಕ್ಕಿದಾಗ ಗುರುತು ಹಿಡಿದು ಫೋಟೋಗಳು ಕೂಡ ತಗೋತಾರೆ. ಬಟ್ ಆ ಯೂಟ್ಯೂಬ್ನಿಂದ ಈಗ ಸಿನಿಮಾದ ಕಡೆಗೆ ಯುವಕನ ಪಯಣ ಹೋಗ್ತಾ ಇದೆ. ಇವಾಗ ಆ ಯುವಕ ನಮ್ಮ ಜೊತೆ ಇದ್ದಾರೆ. ಒನ್ ಆ್ಯಂಡ್ ಓನ್ಲಿ ದ ಮಿಸ್ಟರ್ ಗೌರವ್ ಶೆಟ್ಟಿ. ವೆಲ್ಕಮ್ ಟು ಮೈ ಶೋ. ಗೌರವ್, KR ಪಾರ್ಟಿಯಿಂದ ಬೆಂಗಳೂರು ಪಯಣ ಹೇಗಿದೆ ಜರ್ನಿ? ಎಷ್ಟು ವರ್ಷದ್ದು ಜರ್ನಿ? ತುಂಬ ಚೆನ್ನಾಗಿತ್ತು, ಕ್ಯೂರಿಯಾಸಿಟಿ ಆಗಿತ್ತು. ಓಕೆ, ಬಂದ ಮೇಲೆ ಬರೋಕ್ಕಿಂತ ಮುಂಚೆ ಜರ್ನಿ? ಮುಂಚೆ ಅಂದರೆ ಏನು ಮಾಡಬೇಕು ಅಂತ ಗೊತ್ತಿಲ್ಲದೇ ಬಂದಿದ್ದು. ಸೊ ಕ್ಯೂರಿಯಾಸಿಟಿ ಆಗಿತ್ತು. ಇವಾಗ ಏನು ಮಾಡಬೇಕು ಅಂತ ಗೊತ್ತಾಗಿದೆಯಾ? ಇವಾಗ ಒಂದು ಕ್ಲಾರಿಟಿ ಇದೆ. ಯಾವಾಗ ಸಿಕ್ತು ಆ ಕ್ಲಾರಿಟಿ? ಅದೇ ನನಗೆ ಸಿನಿಮಾ ಇಂಡಸ್ಟ್ರಿ ಒಳಗಡೆ ಇಳಿದು, ಅಂದರೆ ನಾವು ಯೂಟ್ಯೂಬ್ಗೆ ಮಾಡ್ತಾ ಇದ್ದಿದ್ದು ಬೇರೆ. ಅದಾದಮೇಲೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸಿನಿಮಾಗಳು ಮಾಡೋಕ್ಕೆ ಯಾವಾಗ ಸ್ಟಾರ್ಟ್ ಮಾಡಿದೋ ಆವಾಗ ನಮಗೊಂದು ವಿಷನ್ ಅಂತ ಬಂದಿದ್ದು. ಸೊ ಸಿನಿಮಾ ಮಾಡಬೇಕು ಅಂತಲೇ ಬಂದಿದ್ದು. ಸೊ ಇಲ್ಲಿ ಸಿನಿಮಾ ಡೈರೆಕ್ಟಾಗಿ ಮಾಡಿದ್ರೆ ಸಿನಿಮಾ ಯಾರು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ, ಮಾಡ್ಕೋತಾರೋ ಎಲ್ಲೋ ಗೊತ್ತಿಲ್ಲ, ಅದು ನಮಗೆ ಗೊತ್ತಿಲ್ಲ. ಸೊ ಫಸ್ಟ್ ನಾವು ಜನರನ್ನು ತಲುಪಬೇಕು. ಸೊ ಅಫ್ಕೋರ್ಸ್ ನಾವು ಜನರಿಗೆ ತಲುಪಿ ಜನರಿಗೆ ಇಷ್ಟ ಆದರೆ, ಸೊ ಮಾರನೇ ದಿನ ನಾವು ಸಿನಿಮಾ ಮಾಡಿದಾಗ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದೇ ಬರ್ತಾರೆ. ಸ್ವಲ್ಪ ಜನ ಆದರೂ ಬಂದು ಸಿನಿಮಾ ನೋಡ್ತಾರೆ. ನಾನು ಬಂದ್ಬಿಟ್ಟು ಸಿನಿಮಾ ಮಾಡಿಬಿಟ್ರೆ ಯಾರು ಬಂದ್ಬಿಡಲ್ಲ. ಅದೊಂದು ವಿಷನ್ ಕ್ಲಿಯರ್ ಆಗಿದೆ. ಓಕೆ, ಯಾವಾಗ ನೀವು ಊರಿಂದ ಬೆಂಗಳೂರಿಗೆ ಹೊರಟಿದ್ದು? ಆ್ಯಂಡ್ ನಿಮ್ಗೆ ಯಾವಾಗ ಸಿನಿಮಾದ ಹುಚ್ಚು ಬಂತು, ಯಾಕೆ? ಸರ್, ಸಿನಿಮಾದ ಹುಚ್ಚು ಅಂದರೆ ಮಾಮೂಲಿ ಈಗ ನಾರ್ಮಲಾಗಿ ಎಲ್ಲ ಹೇಳ್ಬೋದು, ಚಿಕ್ಕದ್ರಿಂದ ಮಾಡ್ತಾ ಇದ್ದೋ ಹಂಗೆ ಅಂತ. ಚಿಕ್ಕದ್ರಿಂದ ಸಿನಿಮಾಗೆ ಬರಬೇಕು ಅಂತ ಮಾಡ್ತಾ ಇದ್ದೋ ಇಲ್ವೋ ಗೊತ್ತಿಲ್ಲ. ಮಾಮೂಲಿ ಕಲ್ಚರಲ್ ಆಕ್ಟಿವಿಟೀಸ್ ಮಾಮೂಲಿ ಸ್ಕೂಲಲ್ಲಿ ಮಾಡ್ತಾರೆ, ಕಾಂಪಿಟೇಷನ್ ಅಟೆಂಡ್ ಮಾಡ್ತಾರೆ, ಈ ಥರ ಎಲ್ಲ ನಾವು ಮಾಡ್ಕೊಂಡು ಬರ್ತಾ ಇದ್ದೋ. ಸೊ PUC ಆಳ್ವಾಸ್ಗೆ ಹೋದೋ, ಅಲ್ಲಿ ಏನು ಸೈನ್ಸ್ ತೊಗೊಂಡಿದ್ದು, ಅಲ್ಲಿ ಅವಕಾಶ ಇರಲಿಲ್ಲ ಸೈನ್ಸ್ ಮಾಡಬೇಕಾದ್ರೆ. ಸೊ ನನಗೆ ಇಂಜಿನಿಯರಿಂಗ್ ಬಂದಾಗ ನನಗೆ ಶಾರ್ಟ್ ಫಿಲಮ್ಗಳು ಮಾಡಬೇಕು. ಸಾರಿ, ಇನ್ನೊಬ್ರು ಇಂಜಿನಿಯರಿಂಗ್ ಓದಿರೋ ಒಬ್ಬ ಕಲಾವಿದ ನಂಗೆ ಸಿಕ್ಕಿದ್ದಾರೆ. ಯಾಕಂದ್ರೆ ನಂಗೆ ಇತ್ತೀಚೆಗೆ ಸಿಕ್ತವ್ರಲ್ಲ ಮಾತಾಡಿದಾಗೆಲ್ಲ ಏನು ಓದಿದ್ರು ಅಂದರೆ ಇಂಜಿನಿಯರಿಂಗ್ ಅಂತ. ನಾನು ಎಲ್ರಿಗೂ ಒಂದು ಪ್ರಶ್ನೆ ಕೇಳ್ತಿದ್ದೆ, ಇಂಜಿನಿಯರಿಂಗ್ ಓದ್ಬೇಕಾದ್ರೆ ನಿಮ್ಗೆ ಆ್ಯಕ್ಟಿಂಗು, ಡೈರೆಕ್ಷನ್ ಎಲ್ಲ ಹೇಳ್ಕೊಟ್ಟಿದ್ದೀರಾ ಅಂತ. ಇಲ್ಲ ಸರ್ ಅಂತಾರೆ. ಅದು ಹೆಂಗೆ ಅಷ್ಟೊಂದು ಜನ? ಅಂದರೆ ಈಗ ನಮಗೆ ಒಂದು ವಿಷನ್ ಇರುತ್ತೆ ಮೈಂಡಲ್ಲಿ, ನಾವೇನೋ ಒಂದು ಮಾಡಬೇಕು ಅನ್ನೋದು ಅದೆಲ್ಲ ಸೆಕೆಂಡ್ರಿ. ನಾನು ಹಿಟ್ ಆಗಬೇಕು, ಸ್ಟಾರ್ ಆಗಬೇಕು, ಅದೆಲ್ಲ ಸೆಕೆಂಡ್ರಿ. ನನಗೊಂದು ಮೈಂಡಲ್ಲಿ ವಿಷನ್ ಇರುತ್ತೆ, ಪ್ರಯತ್ನ ಪಡ್ಬೇಕು ಏನಾದರೂ ಒಂದು ಅಂತ. ಸೊ ನಾನು ಅವಾಗ ಏನು ಮಾಡಿದ್ದು ಅಂದರೆ, ಫಸ್ಟ್ ಇಯರ್ ಮೈಂಡಲ್ಲಿ ಸುಮ್ಮನೆ ಇಟ್ಕೊಂಡಿದ್ದೆ. ಕಾಲೇಜ್ ಫೆಸ್ಟಲ್ಲಿ ಶಾರ್ಟ್ ಫಿಲಮ್ ಮಾಡಿದ್ರು ಎಲ್ಲರೂ ಸೀನಿಯರ್ಸ್ಗಳು. ನಾನು ಯಾಕೆ ಮಾಡಬಾರ್ದು? ನಾನು ಫಸ್ಟ್ ಇಯರ್ ಮುಗಿದ್ಮೇಲೆ ಸೆಕೆಂಡ್ ಇಯರ್ಗೆ ಬಂದೆ. ಅವಾಗ ಇನ್ನೂ ಒಂದು 8 months ಇದೆ ಟೈಮು. ಏನಾದರೂ ಮಾಡಬೇಕಲ್ಲ, ಶಾರ್ಟ್ ಫಿಲಮ್ ಹೆಂಗೆ ಬರುತ್ತೋ ಹಂಗೆ ಮಾಡೋಣ ಅಂದ್ಬಿಟ್ಟು ನಾನೇನು ಮಾಡಿದೆ, ನವಗ್ರಹ ಫಿಲಮ್, ನಾನು ಮಾಮೂಲಿ ಡಿ ಬಾಸ್ ಫ್ಯಾನು. ನವಗ್ರಹ ಒಂದು 100 ಸಲ ಫಿಲಮ್ ನೋಡ್ಬಿಟ್ಟಿದ್ದೆ. 100 ಸಲ ನೋಡ್ಬಿಟ್ಟಿದ್ದೀನಿ.
ಎಲ್ಲಿ ಥಿಯೇಟ್ರಲ್ಲ? ಫೋನಲ್ಲಿ ಲ್ಯಾಪ್ಟಾಪಲ್ಲೆಲ್ಲ. ಹಾಂ. ಸೊ ಅವಾಗ ನಾನು ಏನು ಮಾಡಿದೆ, ಅದನ್ನೇ ರಿಮೇಕ್ ಮಾಡಿದೆ. ಆ ಡೈಲಾಗ್ಗಳನ್ನ ಇದು ಮಾಡಿಕೊಂಡು ಅದ್ರಲ್ಲಿ 9 ಜನ ಅಂಬಾರಿ ಕದಿಯಕ್ಕೆ ಹೋಗ್ತಾರೆ, ನಾವು 9 ಜನ ಕ್ವಶನ್ ಪೇಪರ್ ಕದಿಯಕ್ಕೆ ಹೋಗೋಣ ಇಂಜಿನಿಯರಿಂಗ್ ಕಾಲೇಜು ಅಂತ. ಓಕೆ. ಸೊ ಈ ಥರ ಮಾಡ್ಕೊಂಡು ಡೈರೆಕ್ಷನ್ ಮಾಡಿ ಕಾಲೇಜಲ್ಲಿದ್ದಾಗ ಚೆನ್ನಾಗಿ ಇಷ್ಟಪಟ್ಟರು. ಬಟ್ ಕ್ವಾಲಿಟಿ ಅವೆಲ್ಲ ನಮಗೆ ಬರಲ್ವಲ್ಲ, ಏನೂ ಮಾಡೋಕ್ಕಾಗಲ್ಲ. ಸೊ ಇವಾಗಿರೋ ಒಂದು ನಾಲೆಡ್ಜ್ಗೆ ಸ್ವಲ್ಪ ನಾಲೆಡ್ಜ್ಗೆ ಇವಾಗ ಸಿಕ್ಕಿದ್ರೆ ಅದ್ಭುತವಾಗಿ ಮಾಡ್ಬೋದು. ಬಟ್ ಓಕೆ, ಅವಾಗ ಒಂದು ಪ್ರಯತ್ನ ಮಾಡಿ ನಾನೇ ಡೈರೆಕ್ಷನ್ ನಾನೇ ಆ್ಯಕ್ಟ್ ಮಾಡ್ಕೊಂಡು 9 ಜನ ಹುಡುಗರನ್ನ ಟ್ರೈನ್ ಮಾಡಿ ಮಾಮೂಲಿ ಹಿಂಗೆ ಬರುತ್ತೋ ಹಂಗೆ ಮಾಡ್ದೋ. ಬಟ್ ಒಪ್ಕೊಂಡ್ರು, ಇಷ್ಟಪಟ್ಟರು. ಅದಾದ್ಮೇಲೆ ನೆಕ್ಸ್ಟ್ ಇಯರ್ಗೆ 3 ಶಾರ್ಟ್ ಫಿಲಮು, ಒಂದು ಆಲ್ಬಮ್ ಸಾಂಗು, ಈ ಥರ ಸಡನ್ ಕಾಲೇಜಲ್ಲಿದ್ದಾಗ. ಸೊ ಅಲ್ಲಿ ಒಂದು ಯಾಕೆ ಮಾಡಬಾರ್ದು, ತಪ್ಪೇನಿಲ್ಲ, ಪ್ರಯತ್ನ ಮಾಡಿದ್ರೆ ಏನು ಬೇಕಾದರೂ ಸಿಗ್ಬೋದು ಅನ್ನೋದೊಂದು ಕಾನ್ಫಿಡೆನ್ಸಲ್ಲಿ. ಆಮೇಲೆ ತುಂಬ ಜನ ಹೇಳಿದ್ರು ಸ್ಕ್ರೀನ್ ಪ್ರೆಸೆನ್ಸ್ ಚೆನ್ನಾಗಿದೆ, ಫೇಸು ಸಿನಿಮಾಗೆ ಸೂಟ್ ಆಗುತ್ತೆ, ಮಾಡು, ಹೀರೋ ಆಗ್ಬೋದು ಅನ್ನೋಕ್ಕಿಂತ ಒಳ್ಳೆ ನಟ. ನನಗೆ ಹೀರೋಗೆ ಮಿಂಚಬೇಕು, ಸ್ಟಾರ್ ನಿಮಗಿರಲ್ಲ, ಬಟ್ ಹೇಳೋರು ಫಸ್ಟ್ ಇದು ಹೀರೋ ಸಗದಾಗಿದೆ ಕಣ, ಹೈಟು ಪರ್ಸನಾಲಿಟಿ ಎಲ್ಲ, ಹೀರೋ ಆಗ್ತೀಯ ಬಿಡ ಮಗ, ಹೋಗೋ ಟ್ರೈ ಮಾಡೋ. ಅದೇ ಅಂದ್ರೆ ನಾನು ಹೇಳೋದು, ಎಲ್ಲ ತುಂಬಾ ಜನ, ಸಾವಿರಾರು ಜನಕ್ಕೆ ಹಂಗೆ ಹೇಳ್ತಾರೆ, ಬಟ್ ಎಲ್ಲರಿಗೂ ಅದು ಅನ್ಸಲ್ಲ. ಅಂದ್ರೆ ನಾನು ಯಾರೋ ಹೇಳ್ತಾವ್ರೆ ಅಂದ್ಬಿಟ್ಟ ತಕ್ಷಣ ನಾನು ಬಂದ್ಬಿಟ್ಟು ಸಿನಿಮಾ ಇಂಡಸ್ಟ್ರಿಲಿ ಮಾಡ್ಬೇಕು, ನನ್ನ ಒಳಗಡೆ ಮಾಡಬೇಕು, ಇಲ್ಲ ನಾನು ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇರಬೇಕು. ನಿಮ್ಮ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಅಲ್ಲೂ ನಿಮ್ಮ ತಂದೆಯವರ ನಾಟಕಗಳು ಮಾಡ್ತಾ ಇದ್ರಂತೆ? 100% ಅವ್ರದ್ದು ಫೋಟೋಸ್ ಎಲ್ಲ ಇದೆ ನನ್ನ ಹತ್ರ. ಅವರು ಇಲ್ಲಿ ಅವ್ರ ಕೆಲಸ ಸಿಗೋಕ್ಕೂ ಮುಂಚೆ ಊರಲ್ಲಿದ್ದಾಗ ಅಂಗಡಿ ಇಟ್ಕೊಂಡಿದ್ರು. ಸೊ ಅಂಗಡಿ ಮಾಡ್ಬೇಕಾದ್ರೆ ಆ ಟೈಮಲ್ಲಿ, ಕಾಲೇಜ್ ಟೈಮಲ್ಲಿ ಅವರು ಎಲ್ಲ ಬ್ಲಡ್ ಒಟ್ಟಲ್ಲ ಅವರಿಂದನೇ ಬಂದಿರೋದು ನನಗೆ. 100%. ಅದೇ ಇವಾಗ ನಾನು ಹುಟ್ಟಷ್ಟರಲ್ಲಿ ಅವ್ರು ಆಲ್ರೆಡಿ ಕೆಲಸ ಬಿಟ್ಬಿಟ್ಟು ಜಾಯ್ನ್ ಆಗ್ಬಿಟ್ಟಿದ್ರು, ಅಂಗಡಿ ಎಲ್ಲ ಬಿಟ್ಟು ಕೆಲ್ಸಕ್ಕೆ ಜಾಯ್ನ್ ಆಗ್ಬಿಟ್ಟು. ನೀವು ನಾಟಕಗಳೇನಾದ್ರು ಮಾಡಿದ್ರಂತೆ? ನಾನು ಕೆಲವೊಂದು ಪ್ರಯತ್ನಗಳು ಅಂದ್ರೆ ಯಾವಾಗ ಅದೇ ಸ್ಕೂಲ್ಗಳಲ್ಲಿ ಇದ್ದಾಗ ಪ್ರತಿಭಾ ಕಾರಂಜಿ ಆ ಥರದಕ್ಕೆಲ್ಲ ಇನ್ನೇನು ಯಾರು ಟ್ರೈನ್ ಮಾಡೋರು ಯಾರು ಇರ್ತಾರಿಲ್ಲ, ನಮಗೆ ನಾವೇ ಟ್ರೈನ್ ಮಾಡ್ಕೊಂಡು ಹಿರಣ್ಯಕಶಿಪುದು ಅದನ್ನೆಲ್ಲ ಮಾಡಿದ್ವಿ. ಅಂದ್ರೆ ಈ ತರ ನಾವೇ ಹೊಟ್ಟೆ ಬಗೆಯ ಸೀನ್ ಎಲ್ಲ ಮಾಡಿ ಅಪ್ಪನ ಪಂಚೆ ಹಿಡ್ಕೊಂಡು ಹೋಗಿ, ಪಾಪ ನಮ್ಮ ಅಪ್ಪ ಸಿಲ್ಕ್ ಪಂಚೆ ಗಲೀಜ್ ಮಾಡ್ಕೊಂಡು ಹೋಗಂಗಿಲ್ಲ. ಅಂದ್ರೆ ಅವ್ರಿಗೇನಂದ್ರೆ ಓದ್ಬೇಕು, ಇದಕ್ಕೆಲ್ಲ ಅಷ್ಟು ಇಂಪಾರ್ಟೆನ್ಸ್ ಅನ್ನೋ ಥರ ಇರಲಿಲ್ಲ. ಬಟ್ ನಮ್ಗೇನು ಏನೋ ಮಾಡ್ತಾ ಇದೀವಿ, ಚೆನ್ನಾಗಿ ಮಾಡಬೇಕು ಅಂತ ನಾವೇ ಒಂದು ಕಂಬ ಎಲ್ಲ ರೆಡಿ ಮಾಡ್ಕೊಂಡು, ಒಳಗಡೆ ಕೆಂಡ, ಅವನು ಒಂದ್ಸಲಿ ಗೋಡೆಗೆ ಹಿಂಗೆ ಹೊಡೆದ ತಕ್ಷಣ ನಾನು ಒಂದ್ಸಲಿ ಧೂಪ ಹಾಕ್ಬೇಕು, ಮೂರನೇ ಸಲಿ ಕಂಬ ಹೊಡೆಯೋಷ್ಟರಲ್ಲಿ ನಾನು ಫುಲ್ಲು ಧೂಪ ಮಾಡ್ಕೊಂಡು ಒಳಗಡೆಯಿಂದ ಆಚೆ ಬಿಡ್ಬೇಕು. ಅದೆಲ್ಲ ಸಕ್ಕತ್ತಾಗಿ ಬಂತು. ಬಟ್ ಅವ್ರು ಹೊಟ್ಟೆ ಬಗಿಬೇಕು, ಒಳಗಡೆ ರಕ್ತ ಎಲ್ಲ ಇದೆ, ಆ ಕರಳು ತೆಗೆದ್ಬಿಟ್ಟು ಇದು ಹಾಕಬೇಕು, ಹಿಂಗೆ ತೆಗೆದ್ಬಿಟ್ಟು ಹಿಂಗೆ ಹಾಕೊಂಡ್ರೆ ಪಂಚೆ ಎಲ್ಲ ಗಲೀಜ್ ಮಾಡ್ತದೆ. ಅಲ್ಲಿ ಕುತ್ಕೊಂಡ್ಮೇಲೆ ನನಗೆ ಯೋಚನೆ, ಯಾಕೆಂದ್ರೆ ನಾವು ಕಾಸ್ಟ್ಯೂಮಲ್ಲೆಲ್ಲ ರಿಹರ್ಸಲ್ ಮಾಡಿರಲಿಲ್ಲ ಮುಂಚೆ. ಏನು ಮಾಡೋದು ಅಂತ ಗೊತ್ತಿಲ್ಲದೇನೆ ಸ್ಕ್ರೀನ್ ಎಲ್ಲ ನೋಡ್ತಾವ್ರೆ, ಫುಲ್ ಆಡಿಯನ್ಸ್ ಎಲ್ಲ ಇದ್ದಾರೆ. ಕವರ್ನ ತೆಗೆದ್ಬಿಟ್ಟು ಸೈಡ್ಗೆ ಬಗದ್ಬಿಟ್ಟು ಕರಳು ಎಲ್ಲಿ ಗೊತ್ತಾಗ್ದೇನೆ ಹಂಗೆ ಹತ್ಬಿಟ್ಟು ಅದೊಂದು ಅಧ್ವಾನ ಮಾಡಿಬಿಟ್ಟಿದ್ದೆ. ಕರಳ ಒರಿಜಿನಲ್ ಕರಳ ತಗೊಂಡೋಗಿದ್ರಲ್ಲ, ಹಗ್ಗದಲ್ಲಿ ಅದಕ್ಕೆ ಬಣ್ಣಗಳೆಲ್ಲ ಹಾಕಿ ಕಲರ್ ಆಗ್ಬಿಡುತ್ತೆ. ಇಲ್ಲ ಹಿಂಗೆ ಹಾಕೊಂಡೆ, ಅದು ಫುಲ್ಲು ಹಿಂಗೆಲ್ಲ ಆ ಥರ ಒಂದು ಎಕ್ಸ್ಪೀರಿಯನ್ಸ್. ಆ್ಯಂಡ್ ಕಾಲೇಜಲ್ಲಿ ಇರ್ಬೇಕಾದ್ರೆ ಶಾರ್ಟ್ ಫಿಲ್ಮು ಅದು ಇದೆಲ್ಲ ಮಾಡಿದ್ರಿ, ಒಂದೆಲ್ಲ ಒಂದು ಕಡೆ ಒಂದು ಕ್ಯಾಮ್ರಾ ಫಿಯರ್ ಹೊರಟೋಯ್ತು, ಮಾಡ್ಬೋದು ಅನ್ನೋ ಒಂದು ಕಾನ್ಫಿಡೆನ್ಸ್ ಬಂತು. ಅಲ್ಲಿಂದ ಬೆಂಗಳೂರಿಗೆ ಬಂದಿದ್ದು ಯಾವ್ದಾರು ಅವಕಾಶ ಇದ್ದು ಬಂದ್ರಾ ಅಥವಾ ಅವಕಾಶ ಹುಡ್ಕೊಂಡಂತಾನೆ ಬಂದಿದ್ದು. ಬಟ್ ನನಗೆ ಬೆಂಗಳೂರಿಗೆ ಬಂದ ತಕ್ಷಣ ಏನು ಮಾಡೋದು, ಏನು ಎಲ್ಲರಿಗೂ ಒಂದು ಬ್ಲ್ಯಾಂಕ್ ಆಗಿರುತ್ತೆ, ಹಂಗೆ ನನಗೂ ಇತ್ತು. ಬಟ್ ನನಗೆ ಒಂದು ಅಡ್ವಾಂಟೇಜ್ ಏನಾಯಿತು ಅಂದರೆ, ನನಗೆ ದಾರಿ ತೋರಿಸೋರು ಅನ್ನೋದಕ್ಕಿಂತ ನಾನು ನೋಡ್ಕೊಳ್ಳೋಕ್ಕೆ ಅಂದರೆ ಒಂದು ನನಗೆ ಸೀನಿಯರ್ಸ್ ಆಗಿರ್ಬೋದು, ನಮ್ಮ ದೀಪಣ್ಣ ಅಂತೆಲ್ಲ ಇದ್ದಾರೆ, ಅವ್ರ ಫ್ರೆಂಡ್ ಮಲ್ಲೇಶಣ್ಣ ಅಂತಿದ್ರು. ಅವರು ಬಾ ನೀನು ಏನು ಮಾಡ್ತೀಯ ಮಾಡು, ನಮ್ಮ ಮನೇಲೆ ಇಟ್ಕೊಂಡು, ಅವರು ಬ್ಯಾಚುಲರ್ ಆಗಿದ್ರು ಅವಾಗ. ಸೊ ಅವ್ರು 1 ವರ್ಷ ಸಾಕಿ ಜೊತೆಲಿ ಇಟ್ಕೊಂಡು ನೀನೇನು ಮಾಡ್ತೀಯ ಮಾಡು, ಅಲ್ಲಿ ಇಲ್ಲಿ ಏನಾದ್ರು ಕೆಲ್ಸಕ್ಕೆ ಹೋಗ್ತೀನಿ ಅಂದ್ರೆ ಹೋಗು. ಅವರು ಒಂದು 3-4 ಕಡೆ ಕೆಲಸ ಕೊಡ್ಸಿದ್ರು, ಹೋಗ್ತಾ ಇದ್ದೆ ಬಂದ್ಬಿಡ್ತಾ ಇದ್ದೆ. ಹಂಗೆ ಯಾವ್ದಾದ್ರು ಸಿಸ್ಟಮ್ ಮುಂದೆ ಕುತ್ಕೊಂಡು ವರ್ಕ್ ಮಾಡ್ತಾ ಇದ್ದೀನಿ ಅಂದ್ಕೊಳ್ಳಿ, ನನಗೆ ಆಗ್ತಾ ಇರಲಿಲ್ಲ, ಬಂದ್ಬಿಡ್ತಾ ಇದ್ದೆ ವಾಪಸ್ಸು 4 ದಿನ 5 ದಿನ ಹೆಚ್ಚು ಅಂದರೆ. ಬಟ್ ಒಂದು ಟೀಮ್ ಅದ್ವೈತ ಅಂತ ಒಂದು ಆ್ಯಕ್ಟಿಂಗ್ ಇನ್ಸ್ಟಿಟ್ಯೂಟ್ಗೆ ಸೇರ್ಕೊಬೇಕು ನಾನು. ದುಡ್ಡು ಏನಾರು ಮಾಡಬೇಕಲ್ಲ, ವೀಕೆಂಡ್ ಕ್ಲಾಸ್ ಜಸ್ಟ್ ಡೈಲಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡೆ. ಆವಾಗ ಬರೋ ಸಂಬಳದಲ್ಲಿ ವೀಕೆಂಡ್ ಕ್ಲಾಸ್ಗೆ ಅಂತ ದುಡ್ಡು ಕೊಟ್ಬಿಟ್ಟು ಸೇರ್ಕೊಂಡೆ ಆ್ಯಕ್ಟಿಂಗ್ ಕ್ಲಾಸ್. ಅವರು ಆ ಕ್ಲಾಸ್ದು ಎಷ್ಟು ಕಟ್ಟಬೇಕೋ ಅಲ್ಲಿವರೆಗೂ ಮಾತ್ರ ಹೋಗಿದ್ದು ನಾನು ಅಲ್ಲಿ ಕೆಲಸಕ್ಕೆ, ಅಲ್ಲೂ ಬಿಟ್ಬಿಟ್ಟು ಬಂದ್ಬಿಟ್ಟೆ. ಫೀಸ್ ಕಟ್ಟಷ್ಟು ದುಡ್ಡು ಮಾಡ್ಬಿಟ್ಟು ಬಂದ್ಬಿಟ್ಟೆ. ಆಮೇಲೆ ಹಿಂಗೆ ಜರ್ನಿ ಮಾಡ್ಕೊಂಡು 1.5 ವರ್ಷ 2 ವರ್ಷ ಆದಮೇಲೆ ಅಮೃತಾಂಜನ್ಗೆ ಮೋಹಿತ್ ಸರ್ ಸಿಕ್ಕಿದ್ದು. ಎಷ್ಟು ಕಂಪ್ನಿ ಕೆಲಸ ಮಾಡಿದ್ರಿ? ನಾನು ಫಸ್ಟ್ ಬಂದ ತಕ್ಷಣ ಒಂದು ಜಿಮ್ಮಿಗೆ ಸೇರ್ಕೊಂಡೆ. ಏನು ವಿಷನ್ ಏನಾಗಿ ಟ್ರೈನರ್ ಥರ ಹೋಗೋಣ ಅಂತ, ಅಂದರೆ ಹಂಗೆ ಜೊತೆಲಿ ವರ್ಕೌಟ್ ಮಾಡಿಬಿಟ್ಟು
ಯಾರು ಬರ್ತಾ ಇರ್ತಾರೆ ಜಿಮ್ಗೆ, ಅಲ್ಲಿ ಅವಕಾಶ ಕೇಳೋಣ, ಇಲ್ಲ ಬಾಡಿ ಗಿಡಿ ಮಾಡಿದ್ರೆ ಫ್ಯಾಷನ್ ಶೋ ಅದು ಇದು ಮಾಡ್ಬೋದು, ಮಾಡ್ಲಿಂಗ್ ಮಾಡ್ಕೊಂಡು ಅಲ್ಲಿಂದ ಅವಕಾಶ ತಗೊಳ್ಳೋಣ ಅಂತ. ಯಾಕೆಂದ್ರೆ ನಾನು ನೋಡ್ತಾ ಇದ್ದೆ ಸೀರಿಯಲ್ ಎಲ್ಲ ಜಿಮ್ ಮಾಡ್ಕೊಂಡು ವರ್ಕೌಟ್ ಮಾಡ್ಕೊಂಡು ಈ ತರದವ್ರು ಈ ತರ ಮಾಡಿದ್ರೇನೆ ಅವಕಾಶ ಸಿಗೋದೇನೋ ಅಂತ ನನಗೆ. ಸೊ ಅದಕ್ಕೆ ಜಿಮ್ಗೆ ಸೇರ್ಕೊಂಡ್ಬಿಟ್ಟೆ. ಅಲ್ಲೇನಾಗ್ಬಿಡ್ತು ಅಂದ್ರೆ ಬೆಳಿಗ್ಗೆ 4 ಗಂಟೆಗೆ ಹೋಗಿ ಕೆಲಸ ಸ್ಟಾರ್ಟ್ ಮಾಡಬೇಕು, ಮಧ್ಯಾಹ್ನ 1 ಗಂಟೆಗೆ ಬಿಡೋರು, ಮತ್ತೆ 3 ಗಂಟೆಗೆ ಹೋಗಿ ಸ್ಟಾರ್ಟ್ ಮಾಡಿ ಮತ್ತೆ 11 ಕಣ್ಣೆಲ್ಲ ಆಚೆಗೆ ಬಂದ್ಬಿಟ್ಟಿತ್ತು. ನಾನು ಅವ್ರಿಗೆ ಹೇಳ್ದೇನೆ ಶೂ ಎಲ್ಲ ಇಟ್ಬಿಟ್ಟಿದ್ದೆ ಜೋಶಲ್ಲಿ, ಅವ್ರ ಬಟ್ಟೆ ಒಳಗೆ ಶೂ ಇಟ್ಕೊಂಡು ಓಡ್ ಬಂದ್ಬಿಟ್ಟಿದ್ದೆ. ಹೇಳಿಲ್ಲ ಅವ್ರಿಗೆ. ಈ ತರ ಆಯ್ತು. ಅದಾದ್ಮೇಲೆ ಮೆಡಿಕಲ್ ರೆಪ್ಗೆ ಸೇರಿಸ್ತೀನಿ ಅಂತ ಸೇರಿಸಿದ್ರು. ಸೇರ್ಕೊಂಡೆ, ಹೋದೆ, ಒಂದು 3 ದಿನ ಕೆಲಸ ಮಾಡಿದೆ. ಅವ್ರು ಏನ್ ಮಾಡಿದ್ರು, ಕೆಲಸ ಕಲ್ಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಡ್ರೈವರ್ ಆಗಿ ಇಟ್ಕೊಂಡ್ಬಿಟ್ಟಿದ್ರು ನನ್ನ. ಮೆಡಿಕಲ್ ರೆಪ್ ಗಾಡೀಲಿ ಕರ್ಕೊಂಡು ಹೋಗೋದು, ಅಲ್ಲಿ ಹಾಸ್ಪಿಟ್ಲ್ ಹತ್ರ ಹೋದ್ರೆ ಒಳಗಡೆ ಕರ್ಕೊಂಡೋಗಿ ಬೈಕಿಗೆ ಡ್ರೈವರ್ ಕೇಳಿ ಇಲ್ಲಿ ಅಂದ್ರೆ ಅವ್ರೇನು ಕೆಲಸ ಹೇಳ್ಕೊಡ್ತೀನಿ, ಆಮೇಲೆ ನಿನ್ನ ಇಂಡಿವಿಜುವಲ್ ಆಗಿ ಮಾಡು ಅಂತ. ಕೆಲಸ ಹೇಳ್ಕೊಡೋರು ಏನ್ ಮಾಡ್ಬೇಕು, ಜೊತೆಲಿ ಕರ್ಕೊಂಡು ಹೋಗ್ಬೇಕು ಒಳಗಡೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬಿಟ್ಟು ಅದೇನಿದೆ ಹೆಂಗ್ ಮಾತಾಡೋದೆಲ್ಲ ಹೇಳ್ಕೊಡ್ಬೇಕು. ಹಾಸ್ಪಿಟ್ಲ್ವರೆಗೂ ಕರ್ಕೊಂಡು ಹೋಗೋರು ಒಳಗಡೆ ಕರ್ಕೊಂಡು ಹೋಗ್ತಾ ಇರ್ಲಿಲ್ಲ. ಕಲ್ತ್ಕೊಂಡ್ಬಿಡ್ತಾನೇನೋ ಅಂತೇನೋ ಏನೋ. ಪೆಟ್ರೋಲ್ ಹಾಕ್ಸ್ ಕೊಡೋರು, ಊಟ ತಿಂಡಿ ಎಲ್ಲ ಕೊಡೋರು. ನನಗೆ ಏನಾರು ಒಂದು ಮಾಡಬೇಕು ಅಂತ ಹೋದಾಗ ಅದು ಮಾಡಬೇಕು ಅಂದ್ರೆ ಕಲ್ತ್ಕೊಬೇಕು. ಸುಮ್ಮನೆ ಇದ್ರೆ ವೇಸ್ಟ್. ನೋಡಷ್ಟು ಒಂದು 4 ದಿನ 5 ದಿನ ನೋಡಿದೆ. ಲಾಸ್ಟ್ ಡೇ ಏನು ಮಾಡಿದೆ, ಫೋರ್ಟಿಸ್ ಹಾಸ್ಪಿಟ್ಲಲ್ಲಿ, ದೊಡ್ಡ ಹಾಸ್ಪಿಟ್ಲ್ ಅದು, ಆಚೆ ನಿಲ್ಸ್ಬಿಟ್ಟವ್ರು. 11 ಗಂಟೆ ಆದ್ರೂ ಬಂದಿಲ್ಲ ನೈಟು. ಫೋನ್ ಸ್ವಿಚ್ ಆಫ್ ಮಾಡ್ಬಿಟ್ಟು ಬಂದ್ಬಿಟ್ಟೆ. ಅವ್ರು ಕ್ಯಾಬ್ ಗೀಪ್ ಮಾಡ್ಕೊಂಡು ಹೋಗಿರ್ತಾರೆ. ನಾವು ಅದಾದ್ಮೇಲೆ ಮತ್ತೆ ಗಾಡಿ ಓಡಿಸಕ್ಕೆ ಬರ್ತಿತ್ತು ಅವರಿಗೆ? ಅವರಿಗೆ ಬರ್ತಿತ್ತು ಅನ್ಸ್ತದೆ, ಬಟ್ ಅಂದ್ರೆ ಗಾಡಿ ಇರ್ಲಿಲ್ಲ ಅವ್ರದ್ದು. ನನ್ನ ಗಾಡಿಲೇ ಓಡಾಡಿಸ್ತಾ ಇದ್ದಿದ್ದು ಅವ್ರನ್ನ, ಪೆಟ್ರೋಲ್ ಹಾಕ್ಸ್ಕೊಡೋರು. ಅದಾದ್ಮೇಲೆ ಇನ್ಯಾವುದು ಕೆಲಸಕ್ಕೆ ಮಾಡಿದೀನಿ ಹಿಂಗೆ 2-3 ದಿನ. ಜಾಸ್ತಿ ಎಲ್ಲೂ ಮಾಡಿ ಲಾಂಗ್ ಟರ್ಮ್ ಅಂತ ಮಾಡಿದ್ರೆ ಸದ್ಯಕ್ಕೆ ಸಿನಿಮಾ ಜಸ್ಟ್ ಡಯಲಲ್ಲಿ ಒಂದು 4 ತಿಂಗಳು ಮಾಡಿದೆ. ಫೀಸ್ ಕಟ್ಟಷ್ಟು 4 ತಿಂಗಳು 5 ತಿಂಗಳು ಮಾಡಿದೆ. ಅಲ್ಲೂ ಎಷ್ಟು ಒಂದ್ಸಲಿ ರೆಡ್ ಕಾರ್ಡ್ ಕೊಡ್ತಾರಲ್ಲ, ಜಾಸ್ತಿ ದಿನ ಕೆಲ್ಸಕ್ಕೆ ಬಂದಿಲ್ಲ ಅಂತ, ಆ ಥರದ್ರ 2 ಸಲ ತಗೊಂಡಿದ್ದೀನಿ. 3ನೇ ಸಲ ಟರ್ಮಿನೇಷನ್ ಲೆಟ್ರ್ ಕಳಿಸ್ಬಿಟ್ಟಿದ್ರು ಮನೆಗೆ. ಅವ್ರೊಬ್ಬರೇ ಅಂತ ನಿಮ್ಗೆ ಹೋಗು ಅಂತ ಹೇಳಿದ್ದು. ಬೇರೆ ಕಡೆಯಲ್ಲಿ ನೀವೇ ಬಂದ್ಬಿಟ್ಟಿದ್ದೀರಿ? ನಾನೇ ಬಂದ್ಬಿಟ್ಟಿದ್ದೀನಿ. ಆ್ಯಂಡ್ ಓಕೆ, ಈ ಪ್ರಯತ್ನದ ಮಧ್ಯೆ ಅಮೃತಾಂಜನ್ ಹೇಗೆ ಸಿಕ್ತು ನಿಮ್ಗೆ? ಅಮೃತಾಂಜನ್ ಅದೇ ಸರ್, ನಾನು ಇವಾಗ ಟೀಮ್ ಅದ್ವೈತದಲ್ಲಿ ಇದ್ದೆ. ಇವಾಗ ಅಲ್ಲಿ ಶಾರ್ಟ್ ಫಿಲಮ್ಸ್ಗಳು ಮಾಡಿದ್ದೆ. ಅಲ್ಲಿದ್ದಾಗ ಶಾರ್ಟ್ ಫಿಲಮ್ಸ್ ಮಾಡಿಸ್ತಾರೆ ಅವರು. ಸೊ ಆ ಥರ ಮಾಡಬೇಕಾದ್ರೆ ಮೋಹಿತ್ ಸರು ಕಾರ್ತಿಕ್ ಅಲ್ಲಿ ರಿಹರ್ಸಲ್ಗೆ ಅಂತ ಬಂದರು. ಸೊ ಅವಾಗ ಮೋಹಿತ್ ಸರ್ ನನ್ನ ನೋಡಿ ಅಮೃತಾಂಜನ್ ಕ್ಯಾರೆಕ್ಟರ್ ಹಿಂಗೆ ಕುಡ್ಕೊಂಡು ಪಾರ್ಟು, ಮನೆಗೆ ಕುಡ್ಕೊಂಡು ಬರೋ ಕ್ಯಾರೆಕ್ಟ್ರು, ಇವ್ನು ಸೂಟ್ ಆಗ್ತಾನೆ ಅಂತ ನೈಟು ನಾವು ಕೆಳಗಡೆ ಇದ್ದೆ, ಮೇಲ್ಗಡೆ ಕರ್ಸ್ಬಿಟ್ಟು ಸುಮ್ಮನೆ ಕರೀರಿ ನೋಡೋಣ ಅಂದ್ಬಿಟ್ಟು ಕರ್ಸಿದ್ರು. ಅಲ್ಲಿ ಮಾತಾಡಿರೋದೆಲ್ಲ ರೆಕಾರ್ಡ್ ಮಾಡ್ಕೊಂಬಿಟ್ಟವ್ರು ಸರ್, ನಾನು ಮಾತಾಡಿದ್ನೆಲ್ಲ. ಸೊ ಮನೆಗೆ ಹೋಗಿ ಕೂತ್ಕೊಂಡು ನೋಡೋರೆ ನಾನು ಮಾತಾಡಿರೋದನ್ನೆಲ್ಲ. ಇವ್ನು ಸೂಟ್ ಆಗ್ತಾನೆ, ಇವ್ನ ಮೌಲ್ಡ್ ಮಾಡ್ಬೋದು ಅಂದ್ಬಿಟ್ಟು ರಿಹರ್ಸಲ್ ಮಾಡಿಸ್ಬೋದು ಅಂದ್ಬಿಟ್ಟು ಮಾರನೇ ದಿನ ಕರೆದ್ಬಿಟ್ಟು ಹೇಳಿದ್ರು, ಓಕೆ ಸರ್ ನಾನು ಯಾವುದಾದ್ರೂ ಮಾಡಕ್ಕೆ ರೆಡಿ ಇರೋನಿಗೆ ಏನು ಸಿಕ್ಕಿದ್ರೇನು ಅಂದ್ಬಿಟ್ಟು ಹಂಗೆ ಸಿಕ್ಕಿದ್ದು. ಏನು ಮ್ಯಾಕ್ಸಿಮಮ್ ಅಂದ್ರೆ ಎಷ್ಟು ಪೆಗ್ ಹೊಡಿತೀರಾ? ಏನು ಹೊಡಿತಿದ್ರಿ? ಏನ ಪೆಗ್ಗು? ಯಾವ ಪೆಗ್? ಅದೇ ಕುಡ್ಕನ್ ಪಾತ್ರ ಅಂದರೆ ಕುಡಿಯೋದು ನೋಡ್ಬಿಟ್ಟು ಅಂದರೆ ಮುಂಚೆ ಎಲ್ಲ ಅಂದರೆ ಕಾಲೇಜಲ್ಲಿ ಇದ್ದಾಗೆಲ್ಲ ಮಾಡ್ತಾ ಇದ್ವಿ. ಆಮೇಲೆ ಒಂದು ಏಟು ಬಿತ್ತು, ಆಕ್ಸಿಡೆಂಟ್ ಆಗ್ಬಿಡ್ತು ನನಗೆ. ಯಾವಾಗ? ಬೆಂಗಳೂರಿಗೆ ಬಂದು ಜಸ್ಟ್ ಡೈಲ್ ಕೆಲ್ಸಕ್ಕೆ ಬಿಟ್ಟೆ. ಆ ಟೈಮಲ್ಲಿ ನಮ್ಮ ಅಣ್ಣನ ಮದುವೆ ಇತ್ತು, ಒಂದು 10 days ಬ್ಯಾಕ್ ಆಕ್ಸಿಡೆಂಟ್ ಆಗ್ಬಿಡ್ತು. ಮೇಜರಾ? ಜಾಸ್ತಿ ಅಂದರೆ ಆಮೇಲೆ ಬೆರಳೊಂದು ಹೋಗ್ಬಿಟ್ಟಿದ್ದು, ಒಂಚೂರು ಫ್ರ್ಯಾಕ್ಚರ್, ಮತ್ತೆ ಸುಮ್ಮನೆ ಆಟೋ ಕೊಂಡ್ರು ಲೆಕ್ಕಕ್ಕಿಲ್ಲ ಇದೀಗ ಹಂಗೆ. ಬಟ್ ಬೇರೆ ಎಲ್ಲ ಏನಾಗಿಲ್ಲ. ನನ್ನ ಅದೃಷ್ಟ ಹೆಲ್ಮೆಟ್ ಹಾಕಿರ್ಲಿಲ್ಲ, ಆದರೂ ಏನಾಗಿಲ್ಲ. ಸೊ ಅವತ್ತೇ ಲಾಸ್ಟ್ ನಾನು ಡಿಸೈಡ್ ಮಾಡಿದ್ದು ಏನಂದ್ರೆ, ಇಲ್ಲ ಇಂಥ ಸಿಚುವೇಶನಲ್ಲಿ ಅಷ್ಟು ಸ್ಪೀಡಲ್ಲಿದ್ದು ಹೆಲ್ಮೆಟ್ ಹಾಕ್ದೇನೆ ಮೆಟ್ರೋ ಪಿಲ್ಲರ್ ಹೊಡೆದಿದ್ದೀನಿ. ಗಾಡಿದು ಮುನ್ಗಡೆ ವೀಲು 2 ಹೋಳಾಗೈತೆ, ಗಾಡಿ ಫುಲ್ಲು ಇದಾಗೈತೆ, ಬಟ್ ನನಗೇನೂ ಆಗಿಲ್ಲ. ಆವಾಗಲೇ ನಾನು ಅಂದ್ಕೊಂಡೆ ಏನೂ ಆಗಿಲ್ಲ, ಇಷ್ಟು ಚಿಕ್ಕದ್ರಲ್ಲಿ ಪಾರಾಗಿದ್ದೀನಿ ಇಷ್ಟು ದೊಡ್ಡ ಆಕ್ಸಿಡೆಂಟ್ ಆಗಿ. ಸೊ ಇಲ್ಲ, ಏನೋ ಒಂದು ರೀಸನ್ಗೆ ನನ್ನ ಬದುಕಿಸಿದ್ದಾನೆ, ಹುಷಾರಾಗಿರೋಣ. ಸೆಕೆಂಡ್ ಲೈಫ್ ಕೊಟ್ಟಿದ್ದಾರೆ. ಸುಮ್ಮನೆ ಸೆಕೆಂಡ್ ಲೈಫ್ ಯಾರಿಗೂ ಸಿಗಲ್ಲ. ಸೊ ಸಿಕ್ಕಿದೆ ಅಂದ್ರೆ ಏನಾರ ಮಾಡಬೇಕು ಅನ್ನೋ ಇದಕ್ಕೆ ಅಂತ ನಾನೇ ಅಂದ್ಕೊಂಡು ಆವಾಗಲಿಂದ ಕಂಪ್ಲೀಟಾಗಿ ಕಂಟ್ರೋಲ್. ಎಷ್ಟು ವರ್ಷ ಆಯಿತು? ಇನ್ನೇನು ಕೊರೋನಾ ಸ್ಟಾರ್ಟ್ ಆಗಬೇಕು 3 months ಬ್ಯಾಕ್. ನೀವು ಬಿಟ್ರಿ ಕೊರೋನಾ ಬಂತು. ಅವತ್ತು ನಾವು ಕುಡ್ದಿದ್ದ ರೀಸನ್ ಏನು ಅಂದ್ರೆ, ಚೈನಾದಲ್ಲಿ ಕೊರೋನಾ ಸ್ಟಾರ್ಟ್ ಆಗಿದೆ, ಇಲ್ಲಿ ಎಣ್ಣೆ ಹೊಡೆದ್ರೆ ಕೊರೋನಾ ನಮಗ್ ಬರಲ್ವಂತೆ ಅಂತ ತುಂಬಾ ಜನ ಹಬ್ಬಿಸ್ತಾ ಇದ್ರು ಅವಾಗ ನಾವು ಸ್ಯಾನಿಟೈಸರ್ ಕೈಗೆ ಹಾಕೊಳ್ಳೋ ಬದಲು ಬಾಯಿಗೆ ಹಾಕೊಂಡ್ಬಿಡೋದು. ಜಾಸ್ತಿ ಕುಡಿದ್ರೆ ಕೊರೋನಾ ಬರಲ್ವಂತೆ ಅಂದ್ಬಿಟ್ಟು ಅವತ್ತು ಚೆನ್ನಾಗಿ ಕುಡ್ದಿದ್ದು. ಅದು ಅಲ್ಲ, ಕೊರೋನಾ ಬಂದಿದ್ರು ಬದುಕಿರ್ತಿದ್ರು, ಆಕ್ಸಿಡೆಂಟ್ ಆಗಿ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ಅದೇ ಹೇಳಿದ್ನಲ್ಲ, ಅದೊಂದು ಪುನರ್ಜನ್ಮ ನನಗೆ.
ಕೊರೋನಾ ಟೈಮಲ್ಲಿ ಹಿಂಗೆ 42 ದಿನ ಮನೇಲೆ ಕೂತಾಗ ಅನ್ಸಿಲ್ವಾ ಇಲ್ಲ ಬೇಕು ಅಂದ್ರೆ ಇಲ್ಲ ಅಷ್ಟೊಂದು ಬೇಕೇ ಬೇಕು ಅನ್ನೋ ಏನಿಲ್ಲ ಕೆಲಸ ಇಲ್ಲ ಕಾರ್ಯ ಸುಮ್ಮನೆ ಮನೇಲಿ ಇರ್ತಿದ್ರಿ ಬೇಕು ಅಂದ್ರೆ ಸಿಗ್ತಾ ಇರ್ಲಿಲ್ವಲ್ಲ ಅವಾಗ. ಹೌದಾ? ಬೇಕು ಅಂದ್ರೆ ಸಿಗ್ತಾ ಇರ್ಲಿಲ್ಲ. ಫ್ರೆಂಡ್ ಸರ್ಕಲ್ ಅಲ್ಲಿ ಇರ್ತಾರೆ ಅಂದ್ರೆ ನನ್ಗೆ ಆಲ್ರೆಡಿ ಏಟ್ ಬಿದ್ದಿತ್ತಲ್ಲ, ನನ್ಗೇನು ಬೇಕು ಅನ್ಸ್ತಾ ಇರ್ಲಿಲ್ಲ ಅವಾಗ. ನಾನು ಕಂಪ್ಲೀಟ್ ಆಗಿ ಹೆಂಗೆ ಅಂದ್ರೆ ನನಗೆ ಕೋವಿಡ್ ಬಂದ್ಬಿಟ್ಟಿತ್ತು. ಸೊ ನಾನು ಕೋವಿಡ್ ಬಂದ್ರೆ ನಾನು ಖುಷಿಯಾಗಿದ್ದೆ. ಎಲ್ಲೂ ಹೋಗಂಗಿಲ್ಲ, ಆಚೆ ಹೋಗಂಗಿಲ್ಲ, ಮನೆಯವ್ರ ಕೆಲಸ ಏನು ಹೇಳಲ್ಲ, ರೂಮಲ್ಲಿ ಲಾಕ್ ಮಾಡ್ಕೊಂಡು ಸೀರೀಸ್ ನೋಡ ಬೇಜಾನ್ ಸೀರೀಸ್ 24 hours ನೋಡಿ 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 ಹೆಂಗೂ ನಿದ್ದೆ ಜಾಸ್ತಿ ಬರ್ತಾ ಇರಲಿಲ್ಲ. ಕೋವಿಡ್ ಆಗ್ಬಿಟ್ಟಿತ್ತು, ಪಾಸಿಟಿವ್ ಆಗ್ಬಿಟ್ಟಿತ್ತು, ಯಾರು ಹತ್ರನೂ ಬರಲ್ಲ. ಸಿನಿಮಾ ಸೀರೀಸ್ ಅಂತ ನೋಡ್ಕೊಂಡು ಅವಾಗ ಟೈಮ್ ಸ್ಪೆಂಡ್ ಮಾಡಿದೆ. ಏನೇನು ಸಿಂಪ್ಟಮ್ಸು ನಿಮಗೆ ಬಂದಿತ್ತು ಸರ್? ಅಂದ್ರೆ ನನಗೆ ಇಲ್ಲದೆ ಇರೋದು, ಅದು ಸಡನ್ ಆಗಿ ನಾನು ಇರೋದು ಅದು ಹೇಳ್ಬೇಕು. ನಾನು ಎಲ್ಲಿ ತಿಪ್ಟೂರಲ್ಲಿ ಇದ್ದೆ. ಅಲ್ಲಿ ತಿಪ್ಟೂರಲ್ಲಿ ಒಂದ್ ಕಡೆ ಮುನಾಫ್ ದಾದಾ ಅಂದ್ಬಿಟ್ಟು ಬಿರಿಯಾನಿ ಮಾಡ್ತಾರೆ, ಅದ್ಭುತವಾಗಿರುತ್ತೆ. ಅವ್ರು ಹೋಗ್ಬಿಟ್ರು, ಈಗ ರೀಸೆಂಟಾಗಿ ಅವ್ರ ಮಗ ಮಾಡ್ತಾವ್ರೆ. ಅಲ್ಲಿ ಬಿರಿಯಾನಿ ಯಾವಾಗಲೂ ತಿನ್ನೋದು. ಎಲ್ಲರೂ ಬೆಳಿಗ್ಗೆ ಎದ್ದು ನೈಟು ಏನು ಮಾಡಿದ್ವಿ ಅಂದರೆ ಲೇಟ್ ಆಯಿತು ಮಲ್ಕೊಳ್ಳೋದು, ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಎದ್ದು ಬಿರಿಯಾನಿ ತಿನ್ನೋಣ ಅಂತ ಹೋದೋ. ನೈಟು ಸ್ವಲ್ಪ ಜ್ವರ ಸುಸ್ತಾಗ್ತಾ ಇತ್ತು. ನಾರ್ಮಲಾಗಿ ಬರುತ್ತಲ್ಲ ಅಂದ್ಬಿಟ್ಟು ನಾನು ಟ್ಯಾಬ್ಲೆಟ್ ಹಾಕ್ಕೊಂಡು ಮಲ್ಕೊಂಡೆ. ಬೆಳಿಗ್ಗೆ ಬಿರಿಯಾನಿ ತಿನ್ನೋಣ ಅಂತ ಅದ್ಭುತವಾಗಿರೋ ಟೇಸ್ಟು, ಬಿರಿಯಾನಿ ಟೇಸ್ಟ್ ಸಿಗ್ತಾ ಇಲ್ಲ ನನಗೆ. ಸೀದಾ ಇದು ಬಂದೆ, ನಾನು ಯಾರಿಗೂ ಹೇಳಿಲ್ಲ ಅಲ್ಲಿರೋರಿಗೆ. ಗಾಡಿ ಇತ್ತು ನನ್ನ ಹತ್ರ, 2 ವೀಲರ್ ಪಲ್ಸರ್ 220. ಮನೆಗೆ ಫೋನ್ ಮಾಡಿದೆ ಹಿಂಗೆ ಆಗ್ತಾ ಇದೆ ಅಂತ. ನಪ್ಪ ಬಂದ್ಬಿಡು. ಸೀದಾ ಮನೆಗೆ ಹೋದ್ಮೇಲೆ ಟೆಸ್ಟ್ ಮಾಡಿದ್ದೆ, ಹೋಗ್ಬಿಟ್ಟು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಪಾಸಿಟಿವ್ ಅಂದ್ಬಿಟ್ರು. ಇಲ್ಲೇ ಇರ್ತೀರಾ ಮನೇಲಿ ಇರ್ತೀರಾ? ನಾನು ಇಲ್ಲೆಲ್ಲ ಇರಲ್ಲ, ಮನೇಲಿ ಇರ್ತೀನಿ ಅಂದ್ಬಿಟ್ಟು ಮನೆಗೆ ಹೋಗಿ ಲಾಕ್ ಮಾಡ್ಕೊಂಬಿಟ್ಟೆ. ಸದ್ಯ ನಾನು ಪುಣ್ಯ. ಅಂದರೆ ಸಿಂಪ್ಟಮ್ಸ್ ಹೆಂಗೆ ಅಂದರೆ ತಲೆ ಎಲ್ಲ ಬಿದೋದಂಗೆ ಆಯ್ತೈತೆ ನನಗೆ. ಹಿಂಗೆ ಮಲ್ಕೊಂಡಿದ್ರೆ ತಲೆ ಹಿಂಗಡಿಗೆ ಬಿದೋದಂಗೆ ಆಯ್ತದೆ, ಮೂಗು ಹಿಂಗೆ ಹೇಳಿದ್ರೆ ಇಲ್ಲಿವರೆಗೂ ಫೀಲ್ ಆಯ್ತದೆ. ನಾನು ನೈಟೇ ಹೋಗಿ ಇಗ್ಬಿಟ್ರೆ ಏನೋ ಅಂತ ಭಯ ನನಗೆ. ಟಿವಿಲಿ ಬೇರೆ ಉಸಿರಾಟಕ್ಕೆ ತೊಂದರೆ ಆಗ್ಬಿಡುತ್ತೆ, ಸಡನ್ ಆಗಿ ಹೋಗ್ಬಿಡ್ತಾರೆ ಅಂತ. ನನಗೆ ಉಸಿರಾಟಕ್ಕೆ ತೊಂದರೆ ಆಗ್ಬಿಟ್ರೆ ಎದ್ದು ಕುತ್ಕೊಬಿಡೋದು, ಅಯ್ಯೋ ಹೋಗಿ ಇಗ್ಬಿಡ್ತೀನೇನೋ ಈಗ ಅಂತ. ಈ ಥರ ಎಲ್ಲ ಭಯ. ನಿಮ್ಮ ಫ್ರೆಂಡ್ಸಿಗೆ ಹೇಳಿದ್ರು ಅಲ್ಲಿಂದ ಬಂದ್ಮೇಲೆ ಹಿಂಗೆ ಆಗಿದೆ ನಂಗೆ ಅಂತ? ಹೇಳ್ದೆ ಅವ್ರಿಗೆ. ಇಲ್ಲೇ ಹೇಳತ್ತಾನೆ, ಇಲ್ಲೇ ಅವ್ರು ಎಲ್ಲ ಧೈರ್ಯ. ಅಲ್ಲಿರೋರು ನನ್ನ ಜೊತೆಲೇ ಇದ್ರು, ಅವ್ರಿಗೆ ಯಾರಿಗೂ ಬಂದಿಲ್ಲ. ಎಲ್ಲ ಚೆಕ್ ಮಾಡಿಸ್ಕೊಂಡಿದ್ರೆ ಸಿಂಪ್ಟಮ್ಸ್ ಇಲ್ಲ, ಏನಿಲ್ಲ, ಯಾರಿಗೂ ಬಂದಿಲ್ಲ. ಓಕೆ. ಅವ್ರು ನನಗೆ ನೈಟ್ ಹಿಂಸೆ ಮಾಡಿದ್ರು, ಕುಡಿ ಏನು ಬರಲ್ಲ ಅಂತ. ಮಾರನೇ ದಿನ ಹಿಂಗೆ ಪಾಸಿಟಿವ್ ನೋಡು, ನಾನು ಅದಕ್ಕೆ ಹೇಳಿದ್ದೀನಿ ನಿನ್ಗೆ ಕುಡಿ ಅಂತ. ಇವಾಗ ನಿನ್ಗೆ ಒಬ್ಬಂಗೆ ಬಂದಿಲ್ಲ, ನಿನ್ಗೆ ಒಬ್ಬಂಗೆ ಬಂದೈತೆ, ನಮ್ಗೆ ಯಾರಿಗೂ ಬಂದಿಲ್ಲ ಅಂತ ಅವ್ರು ಆ ಥರ. ಆ್ಯಂಡ್ ನಿಮ್ಗೆ ಕೊರೋನಾದಿಂದ ಇನ್ನೊಂದು ಪ್ಲಸ್ ಆಗಿದೆ ಗೊತ್ತಾ ನಿಮಗೆ? ಹೌದು, 100%. ಅಂದರೆ ನಾವು ಕೊರೋನಾ ನಾವೊಂದು 10 days ರಿಹರ್ಸಲ್ ಮಾಡಿದ್ವಿ. ಮತ್ತೆ ಸಡನ್ ಆಗಿ ಕೊರೋನಾ ಲಾಕ್ಡೌನ್ ಆಗ್ಬಿಡ್ತು, ಎಲ್ಲ ಊರಿಗೆ ಹೋಗ್ಬಿಟ್ಟು ರಿಹರ್ಸಲ್ ಹಂಗೆ ಸ್ಟಾಪ್ ಮಾಡಿ ಊರಿಗೆ ಹೋಗ್ಬಿಟ್ಟಿದ್ದು. ಆಮೇಲೆ ಕೊರೋನಾ ಮುಗಿಸ್ಕೊಂಬಂದು ರಿಹರ್ಸಲ್ ಮಾಡಿ ಶೂಟ್ ಮಾಡಿದ್ದು. ಶೂಟ್ ಮಾಡಾದ್ಮೇಲೆ ಮತ್ತೆ ಸೆಕೆಂಡ್ ಲಾಕ್ಡೌನ್ ಆಗ್ಬಿಡ್ತು. ಸೆಕೆಂಡ್ ಲಾಕ್ಡೌನ್ ಅಲ್ಲಿ ನನಗೆ ಫಸ್ಟ್ ಲಾಕ್ಡೌನಾ ಸೆಕೆಂಡ್ ಕರೆಕ್ಟಾಗಿ ಆ ಟೈಮಲ್ಲಿ October 5 ಕರೆಕ್ಟಾಗಿ ನಮ್ದೂರಿಗೆ ರಿಲೀಸ್ ಆಗಿದ್ದು. ನನಗೆ ಕರೆಕ್ಟಾಗಿ ಆ 5 days ಬ್ಯಾಕು ನಂದು ಕ್ವಾರಂಟೈನ್ ಮುಗ್ದಿದ್ದು, 15 daysದು. 1-2 ದಿನ ಬಿಟ್ಕೊಂಡು ಬಂದೆ. ಮೋಹಿತ್ ಸರ್ ಹಂಗೂ, ಮಗ ಇನ್ನೊಂದು 5 ದಿನ ಇದ್ಬಿಟ್ಟು ಬಾರೋ, ರಿಲೀಸ್ ನಾವು ಮಾಡ್ಕೊಂತೀವಿ, ಹೆಂಗೋ ಯೂಟ್ಯೂಬಲ್ಲಿ ತಾನೇ ರಿಲೀಸ್. ಇಲ್ಲ ಸರ್ ನಾನು ಬರಬೇಕು, ಫಸ್ಟ್ ಸಂಭ್ರಮ ಬರಬೇಕು. ಗೊತ್ತಿಲ್ಲ ನಮಗೆ ಸಂಭ್ರಮ ಹಂಗೆಲ್ಲ ರೀಚ್ ಆಗುತ್ತೆ ಅಂತ ಗೊತ್ತಿಲ್ಲ. ನಾರ್ಮಲ್ ಒಂದು ಶಾರ್ಟ್ ಫಿಲಮ್ ಚೆನ್ನಾಗಿರೋದು ಮಾಡಿದ್ವಿ, ರಿಲೀಸ್ ಮಾಡಬೇಕು, ಈ ಥರನೇ ಮಾಡಿದ್ದು. ಸಂಜೆ ಇಲ್ಲೇ ನಾರ್ಮಲಾಗಿ ಹಿಂಗೆ ಕ್ಯಾಶುವಲ್ ಆಗಿ ಕೂತ್ಕೊಂಡು ಹೆಂಗೆ ರಿಲೀಸ್ ಮಾಡ್ತೀವಿ ಹಂಗೆ ರಿಲೀಸ್ ಮಾಡಿದ್ವಿ. ಬಟ್ ಹಿಂಗೆ ರಿಪ್ಲೈಗಳು ರೆಸ್ಪಾನ್ಸ್ಗಳು ಬರ್ತಾ ಇದ್ದಿದ್ದು ಬೆಳಗಿನ ಜಾವ 4 ಗಂಟೆವರೆಗೂ ರಿಪ್ಲೈ ಮಾಡಿದ್ದೀನಿ ಬಂದಿರೋ ಮೆಸೇಜ್ಗಳಿಗೆಲ್ಲ. ಹಂಗೆ ರಿಪ್ಲೈ ಮಾಡ್ತಾ ಹಂಗೆ ನಿದ್ದೆಗಣ್ಣಲ್ಲಿ ಮಲ್ಕೊಂಡು ಬೆಳಿಗ್ಗೆ ಮತ್ತೆ 10 ಗಂಟೆಗೆ ಎದ್ದು ರಿಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. 3 ದಿನ ಹಿಂಗೆ ಮಾಡಿದ್ದೀನಿ. ಪ್ಲಸ್ ನನಗೆ ಅವಾಗ ಇನ್ಸ್ಟಾಗ್ರಾಮ್ ಇನ್ನೂ ವಸ್ತು ನನಗೆ ಆ ಥರ ಎಲ್ಲ ಯೂಸ್ ಮಾಡೋಕ್ಕೆ. ಮೆಸೇಜ್ ರಿಕ್ವೆಸ್ಟ್ಗಳು ಬರುತ್ತೆ ಗೊತ್ತಾ, ಓಪನ್ ಮಾಡಿ ನೋಡಬೇಕು. ಅದು ನನಗೆ ಎಲ್ಲಿ ಓಪನ್ ಮಾಡೋದೆಲ್ಲ ಗೊತ್ತಿರಲಿಲ್ಲ ಅವಾಗ. ಎಲ್ಲರೂ ಹೇಳೋ ನನಗೆ ಹಿಂಗೆ ಟ್ಯಾಗ್ ಮಾಡಿದ್ರು, ಅಷ್ಟೊಂದು ಜನ ಮೆಸೇಜ್ ಮಾಡ್ತಾರೆ. ನನಗೆ ಹೊಸಬ್ರು ಯಾರು ಟ್ಯಾಗ್ ಮಾಡ್ತಾ ಇರೋದು ಎಲ್ಲೂ ಕಾಣಿಸ್ತಾ ಇಲ್ಲ, ಏನಕ್ಕೆ ಅಂತ ನನಗೆ ಗೊತ್ತಾಯ್ತಾ ಇಲ್ಲ. ಆಮೇಲೆ ನೋಡಿದ್ರೆ ಯಾರೋ ತೋರಿಸ್ಕೊಟ್ರು, ಹಿಂಗೆ ಓಪನ್ ಮಾಡಿದ್ರೆ ಎಷ್ಟೊಂದು ಜನದ್ದು ಟ್ಯಾಗ್ ಮಾಡಿರೋದು ಆಲ್ರೆಡಿ ಹೋಗ್ಬಿಟ್ಟೈತದು. 2 ದಿನ 3 ದಿನ ಆದ್ಮೇಲೆ ನೋಡ್ಕೊಂಡಿದ್ದೀನಿ ನಾನು, ಎಷ್ಟೊಂದು 500-600 ಜನ ಟ್ಯಾಗ್ ಮಾಡಿರೋದು. ಆ ಥರ ಇತ್ತು ಅಮೃತಾಂಜನ್. ಆ್ಯಂಡ್ ನಿಮಗೆ ಈ ಕೋವಿಡಲ್ಲಿ ಆ್ಯಕ್ಚುಲಿ ಜಾಸ್ತಿ ಜನ ಮೊಬೈಲಲ್ಲಿ OTTಲಿ ಹೊರಡೆ ಹೋಗೋಕ್ಕೆ ಅವಕಾಶ ಇಲ್ಲ, ನೋಡಿ ಮೊಬೈಲಿಗೆ ಅಡಿಕ್ಟ್ ಆಗ್ತಾರೆ. ಸೊ ಅವಾಗಿಂದ ನಿಮ್ಗೆ ಯೂಟ್ಯೂಬ್ನ ನೋಡೋಂಥ ಜನಸಂಖ್ಯೆ ಜಾಸ್ತಿ ಆಗುತ್ತೆ. ಅಮೃತಾಂಜನ್ ಇವಾಗ ಹೇಳ್ತೀರಾ ಯಾವುದೋ ಒಂದು ಪಾತ್ರ ಸಿಕ್ಕರೆ ಸಾಕು ಅಂತ ಇದ್ರಿ, ಒಂದು ಸಿಕ್ತು, ದೊಡ್ಡ ಒಂದು ಯಶಸ್ಸು ಸಿಕ್ತು ನಿಮಗೆ. ಆ ಯಶಸ್ಸು ಸಿಕ್ಕಿದ ಕೂಡಲೇ ನೆಕ್ಸ್ಟ್ ನಿಮ್ಮ ತಲೆಯಲ್ಲಿ ಏನು ಬಂದಿತ್ತು? ಯಾಕಂದ್ರೆ ಮಿಲಿಯನ್ಸ್ ವ್ಯೂಸ್ ಅಂತ ಅಂದರೆ ಆ ರೆಕಗ್ನೈಸೇಷನ್ ಓದಲೆಲ್ಲ ನೋಡ್ತಿದ್ರು, ಮಾತಾಡ್ತು. ತಲೆಯಲ್ಲಿ ಏನು ಬಂದಿದ್ದು, ಇವಾಗ ಅಟ್ಲೀಸ್ಟ್ ಆಪರ್ಚುನಿಟಿ ಸಿಗುತ್ತೆ ಅನ್ನೋದೊಂದು ತಲೆಗೆ ಬಂತು. ಇಲ್ಲ, ಅಮೃತಾಂಜನ್ ಆದ್ಮೇಲೆ ಅವಕಾಶ ಏನಕ್ಕೆ ಬರಲಿಲ್ಲ ಅಂದರೆ ರೀಸನ್ನು ಕೋವಿಡ್ ಟೈಮ್ ಅದು.
ಕೋವಿಡ್ ಆದಮೇಲೆ ಯಾವ ಸಿನಿಮಾಗಳು ಹೊಸ್ದಾಗಿ ಸ್ಟಾರ್ಟ್ ಆಗ್ತಾ ಇರಲಿಲ್ಲ, ಇರೋದು ರಿಲೀಸ್ ಮಾಡಿದ್ರೆ ಸಾಕು ಅನ್ನೋ ಪರಿಸ್ಥಿತಿ. ಸೊ ಯಾರು ಸಿನಿಮಾನೇ ಮಾಡ್ತಾ ಇರಲಿಲ್ಲ ಅಂದ್ರೆ ನಮಗೆಲ್ಲ ಅವಕಾಶ ಸಿಗುತ್ತೆ. ನಮ್ಗೆ ಗೊತ್ತಾಯ್ತು. ಸೊ ಅವಾಗ ಮೋಹಿತ್ ಸರ್ ಏನು ಇನ್ನೊಂದು ಶಾರ್ಟ್ ಫಿಲಮ್ ಮಾಡಿದ್ರು. ಹಂಗೆ ನಾವು ಶಾರ್ಟ್ ಫಿಲಮ್ ಮಾಡ್ಕೊಂಡು ಓಕೆ ಬೇರೆ ಯಾರೋ ಕರೀತಾರೆ ಅನ್ನೋದು ಕಾಯೋದಕ್ಕಿಂತ ನಾವೇ ಮಾಡ್ತಾ ಇರ್ಬೋದಲ್ಲ ಅಂದ್ಬಿಟ್ಟು ಮಾಡಿದ್ದು. ಸೊ ಯಾಕೆಂದ್ರೆ ಸಕ್ಸಸ್ ಸಿಕ್ತು ಅಂದ್ರೆ ಅದೇ ಲಾಸ್ಟ್ ಆಗಬಾರ್ದಲ್ವಾ, ಬೇರೆ ಏನಾದ್ರು ಮಾಡ್ಬೇಕಲ್ಲ. ಬಟ್ ನಿಮ್ಗೆ ನಾರ್ಮಲ್ ಆಗಿ ನಿಮಗೆ ನಿಮ್ಮ ಟೀಮಿಗೆ ಯಾರೇ ಸಿಕ್ತರು ಹೇಳ್ತಾ ಇರ್ತಾರೆ ಸರ್ ಈ ಒಂದು ವರ್ಡ್, ನೀವೇನು ಹಾಕಿದ್ರು ಬಿಡ್ರಿ, ಇಲ್ಲ ಇಲ್ಲ ಅದೇ ಏನು ಹಾಕಿದ್ರು ನೋಡ್ತಾರೆ ಬಿಡ್ರಿ, ಇದು ಕಾಮನ್ ಅನ್ಸುತ್ತೆ. ಹೇಳೋರು ಹಂಗೆ ಹೇಳ್ತಾರೆ. ಬಟ್ ಹಂಗಿದ್ರೆ ನಾವು ತಿಂಗ್ಳಿಗೆ 2 ರಿಲೀಸ್ ಮಾಡ್ಬಿಟ್ಟು ಒಳ್ಳೆ ಚೆನ್ನಾಗಿ ದುಡ್ಡು ಎತ್ಕೊಂಡು ಇದು ಮಾಡ್ಬೋದು. ಬಟ್ ಎಲ್ಲರೂ ಅನ್ಕೊಳ್ಳೋ ಥರ ಇಲ್ಲ, ನಾವು ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡ್ತೀವಿ. ಸೊ ಇನ್ವೆಸ್ಟ್ಮೆಂಟ್ ಏನಕ್ಕೆ ಮಾಡ್ತೀವಿ ಅಂದರೆ ಎಲ್ಲಿ ಕ್ವಾಲಿಟಿ ಕಾಂಪ್ರಮೈಸ್ ಆಗಬಾರ್ದು. ನೀವು ಒಂದು ಹೆಡ್ಫೋನಲ್ಲಿ ಸಿನಿಮಾ ನೋಡ್ಬೇಕಾದ್ರೆ ಯಾವ ಕ್ವಾಲಿಟಿ ಸಿಗುತ್ತೋ ಅದೇ ಥರ ನಾವು ಮ್ಯೂಸಿಕ್ಕು ಕಂಪೋಸ್ ಮಾಡಿಸ್ತೀವಿ, DA ಮಾಡಿಸ್ತೀವಿ, ಕಲರಿಂಗ್ ಮಾಡಿಸ್ತೀವಿ, ಸೌಂಡ್ ಎಫೆಕ್ಟ್ಸ್ ಮಾಡಿಸ್ತೀವಿ. ಪ್ರತಿಯೊಂದು ಸಿನಿಮಾಗೆ ಏನೇನು ಕೆಲಸ ಮಾಡ್ತೀವಿ ಆ ಥರನೇ ಕೆಲಸ ಮಾಡಿ ಇನ್ವೆಸ್ಟ್ ಮಾಡಿ ನಾವು ಶಾರ್ಟ್ ಫಿಲಮ್ ಮಾಡೋದು. ಏನು ಖರ್ಚು ಮಾಡ್ತೀರಾ ಮ್ಯಾಕ್ಸಿಮಮ್ ಅಂದರೆ? 2.5 3 ಲಕ್ಷ ಖರ್ಚು ಮಾಡಿ. 3 ಲಕ್ಷ. ಆಮೇಲೆ ಅದೇನೆ ಅಂದರೆ ನೀವು ಕ್ವಾಲಿಟಿ ನೀವು ನೋಡೋರಿಗೆ ಏನಕ್ಕಷ್ಟು ಇಷ್ಟ ಆಗುತ್ತೆ, ಏನಕ್ಕಷ್ಟು ನ್ಯಾಚುರಲ್ ಆಗಿರುತ್ತೆ ಅಂದರೆ ರಿಹರ್ಸಲ್ ಮಾಡ್ತೀವಿ ನಾವು. ಸೊ ಶಾರ್ಟ್ ಫಿಲಮ್ಗೆ ಕತೆಗೆ ಒಂದು ತುಂಬ ದಿನ ಟೈಮ್ ತೊಗೊಂಡು ಕತೆ ಬರೆದಿರ್ತಾರೆ. ಸೊ ಅದಾದಮೇಲೆ ಇದು ಗೆದ್ಬಿಡ್ತು ನಾವು ನೆಕ್ಸ್ಟ್ ಶಾರ್ಟ್ ಫಿಲಮ್ ಏನು ಮಾಡಿದ್ರು ಓಡುತ್ತೆ ಅಂದ್ಬಿಟ್ಟು ನಾವು ಇಮಿಡಿಯೇಟ್ ಮಾಡಲ್ಲ. 1.5 ತಿಂಗಳು 2 ತಿಂಗಳು ಮತ್ತೆ ಟೈಮ್ ತೊಗೊಂಡು ಸೇಮ್ ಪ್ರೊಸೀಜರ್ ಮೊದಲಿಂದ ಇದು ನನ್ನ ಫಸ್ಟ್ ಶಾರ್ಟ್ ಫಿಲಮ್ ಅಂತಲೇ ನಾವು ಸ್ಟಾರ್ಟ್ ಮಾಡೋದು. ಸೊ ಹಂಗಾಗಿ ಮಾಡೋದೆಲ್ಲ ಸ್ವಲ್ಪ ಇಷ್ಟ ಆಗುತ್ತೆ ಜನಕ್ಕೆ. ಅದರಲ್ಲಿ ನಿಮ್ಮ ಡೈರೆಕ್ಟರ್ ಸ್ವಲ್ಪ ತುಂಬ ಪರ್ಟಿಕ್ಯುಲರ್ ಆಗಿದ್ದಾರೆ. ಜ್ಯೋತಿರಾವ್ ಮೋಹಿತ್ ಫಸ್ಟ್ ಸೋಡಾ ಬುಡ್ಡಿ ಅನ್ನೋ ಒಂದು ಸಿನಿಮಾ ಮಾಡಿದ್ರು, ಅದಾದಮೇಲೆ ಅಮೃತಾಂಜನ್ನಿಂದ ಸ್ಟಾರ್ಟ್ ಮಾಡಿ ಸಾಕಷ್ಟು ಸೀರೀಸ್ ಮಾಡಿ ಸ್ಕ್ರ್ಯಾಚ್ ಅವರು ಸಿನಿಮಾ ಮಾಡಿ ಅದನ್ನ ಸೋತಿ ಅದು ಅಂದ್ರೆ ಅಕ್ಸೆಪ್ಟ್ ಮಾಡಿದ್ರು ಅವ್ರು, ನಾನು ಸೋತೆ ಸಿನಿಮಾದಲ್ಲಿ ಅಂತ. ಇಲ್ಲ ನಾನು ಸೋತೆ ಅನ್ಬಿಟ್ಟು ನಾನು ಸುಮ್ಮನೆ ಕೂರಲ್ಲ ಅಂದ್ಬಿಟ್ಟು ಮಿಸೆ ಮತ್ತು ಜಡೆ ಮಾಡಿದ್ರು. ಹೌದು, ಅದ್ಭುತವಾಗಿ ಇಟ್ಟಾಯ್ತು. ಸೊ ಅದಾದ್ಮೇಲೆ ಅಮೃತಾಂಜನ್ ಮಾಡಿದ್ರು. ಸೊ ಸಿನಿಮಾ ಸೋಲ್ತು ಅಂದ್ಬಿಟ್ಟು ಅವ್ರು ಸುಮ್ಮನೆ ಆಗಲಿಲ್ಲ. ಅದಾದ್ಮೇಲೆ ಇವಾಗ ಅಮೃತಾಂಜನ್ ಸಿನಿಮಾ ಮಾಡಿದ್ರು, ಅದನ್ನೇ ಸಿನಿಮಾ ಎಲ್ಲ ಜೊತೆಲಿ ಮಾಡಿದ್ರು. ಸೊ ಅದು ರೆಡಿ ಆಗ್ತಾ ಇದೆ ಅದ್ಭುತವಾಗಿ. ನಾನು ಓವರ್ ಕಾನ್ಫಿಡೆನ್ಸ್ ಅಂತ ಅನ್ಕೊಬೋದು ನೀವು, ಬಟ್ 2024 ರಿಲೀಸ್ ಆದ್ರೆ 24ಗೆ ಅದ್ಭುತವಾದ ಒಂದು ಎಂಟರ್ಟೈನ್ಮೆಂಟ್ ಇರೋ ಸಿನಿಮಾ 100% ಆಗುತ್ತೆ. ಅದು ಅಷ್ಟು ಕಾನ್ಫಿಡೆನ್ಸ್ ಇದ್ರೆ ಸಾಕು. ಕಾನ್ಫಿಡೆನ್ಸ್ ಇದೆ. ಯಾಕೆಂದ್ರೆ ನಾವು ಎವ್ರಿ ಶಾರ್ಟ್ ಫಿಲಮ್ ಮಾಡ್ಬೇಕಾದ್ರೆ ನಾವು ಶೂಟ್ ಮಾಡ್ತಾ ಇರ್ತೀವಲ್ವಾ, ಫಸ್ಟ್ ಆಡಿಯನ್ಸ್ ನಮಗೆ ನಮ್ಮ ಸೆಟ್ ಹುಡುಗರು, ನಮ್ಮ ಲೈಟ್ಸ್ ಅವರು, ಆಮೇಲೆ ನಮ್ಮ ಕ್ಯಾಮ್ರಾಮ್ಯಾನ್ ಸುಮಂತ್ ಅವರು, ಇವರು ನಮ್ಗೆ ಫಸ್ಟ್ ಆಡಿಯನ್ಸ್. ನಾವು ಅಲ್ಲಿ ಆಕ್ಟ್ ಮಾಡ್ಬೇಕಾದ್ರೆ ಅವ್ರು ನಕ್ಕಿದ್ರೆ ಅಂದ್ರೆ ನಮ್ಮ ಸೆಟ್ ಅಲ್ಲಿ ರಿಪೀಟೆಡ್ ಆಗಿ ಬರ್ತಾ ಇರ್ತಾರೆ. ನಮ್ಮ ವಿಶ್ವಣ್ಣ, ನವೀನಣ್ಣ ಅಂತೆಲ್ಲ ಬರ್ತಾ ಇರ್ತಾರೆ. ಅವರು ತುಂಬಾ ಎಕ್ಸ್ಪೀರಿಯನ್ಸ್ ಇರೋರು, ಅಂದ್ರೆ ತುಂಬಾ ಓಲ್ಡ್, ತುಂಬಾ ಮುಂಚೆಯಿಂದನೂ ಕಲಾವಿದ್ರ ಅಲ್ಲ ಸೆಟ್ ಇದರಲ್ಲಿ ತುಂಬಾ ಹಳೆ ಸಿನಿಮಾ ಇಂದ ಮಾಡ್ಕೊ. ವಿಶ್ವಣ್ಣ ಅವರಿಗೆಲ್ಲ ತುಂಬಾ ಎಕ್ಸ್ಪೀರಿಯನ್ಸ್ ಆಗಿದೆ. ಅವ್ರು ಎಂತೆಂತ ದೊಡ್ಡ ಸಿನಿಮಾನೆಲ್ಲ ನೋಡ್ಕೊಂಡು ಬಂದಿದ್ದಾರೆ. ಸೊ ಅವ್ರಿಗೆ ಜಡ್ಜ್ಮೆಂಟ್ ಈಸಿಯಾಗಿ ಸಿಕ್ಬಿಡುತ್ತೆ. ಅವ್ರು ಈಸಿಯಾಗಿ ನಕ್ಕಿದ್ರೆ ಅವ್ರು ಬಂದ್ಬಿಟ್ಟು ನಮ್ಗೆ ಹೇಳಿದ್ರೆ ಸಕ್ಕತ್ತಾಗಿತ್ತು ಅಣ್ಣ, ಇದು ತುಂಬಾ ಚೆನ್ನಾಗಿದೆ, ಈಸಿಯಾಗಿ ಹೇಳ್ಬಿಡುತ್ತೆ ಅಂತ. ಸೊ ಅವರು ನಮ್ಗೆ ಹೇಳ್ಬಿಟ್ರೆ ನಮ್ಗೆ ಫಸ್ಟ್ ಆಡಿಯನ್ಸ್ ಅವರೇನೆ. ಆಮೇಲೆ ಬರುತ್ತೆ ಡಬ್ಬಿಂಗ್ ಇಂಜಿನಿಯರು, ಎಡಿಟಿಂಗ್ ಡೆಸ್ಕು, ಈ ಥರ ಎಲ್ಲ ಬಂದಾಗ ಅವ್ರದ್ದು ಸೆಕೆಂಡ್ ಒಪಿನಿಯನ್ ಬರುತ್ತೆ. ಬಟ್ ಫಸ್ಟ್ ಆಡಿಯನ್ಸ್ ಅವರೇನೆ. ಈಗ ನಾಟಕ ಮಾಡ್ಬೇಕಾದ್ರೆ ಹೆಂಗೆ ಸ್ಟೇಜ್ ಮುಂದೆ ಇರೋರು ಸಡನ್ ಆಗಿ ಪ್ರತಿಕ್ರಿಯೆ ಕೊಡ್ತಾರೋ, ನಮಗೆ ಫಸ್ಟ್ ಆಡಿಯನ್ಸ್ ಅವರೇನೆ. ಶಾರ್ಟ್ ಫಿಲಮ್ ಮಾಡ್ಬೇಕಾದ್ರೂ ಅಷ್ಟೇ, ನಗ್ತಾರೆ, ಖುಷಿ ಪಡ್ತಾರೆ, ಎಂಜಾಯ್ ಮಾಡ್ತಾರೆ. ಸಿನಿಮಾದಲ್ಲಂತೂ ನಮ್ಮ ವಿಶ್ವಣ್ಣ ಅಂತಿದ್ದಾರೆ, ಅವರಂತೂ ನೆಕ್ಸ್ಟ್ ಲೆವೆಲ್. ಈಗಲೂ ಶಾರ್ಟ್ ಫಿಲಮ್ ಮಾಡಿದಾಗ ಹೇಳಿದ್ರು, ಸಿನಿಮಾ ಅಣ್ಣ ನೆಕ್ಸ್ಟ್ ಲೆವೆಲ್ ಬಂದಿದ್ದು ಸಿನಿಮಾ, ತಲೆ ಕೆಡಿಸ್ಕೊಬೇಡಿ, ಸಿನಿಮಾ ಬರೋವರೆಗೂ ವೆಯ್ಟ್ ಮಾಡಿ, ಯೋಚನೆ ಮಾಡಬೇಡಿ ಅಂತಾರೆ. ನಿಮಗೆ ಯಾವುದೋ ಒಂದು ಪಾತ್ರ ಸಿಗಲಿ ಅಂತಿದ್ದವರಿಗೆ ಇಷ್ಟೊಂದು ಅವಕಾಶಗಳು ಸಿಗುತ್ತೆ. ಅಷ್ಟು ಶಾರ್ಟ್ ಮೂವೀಸ್ ಮಾಡಿರೋದ್ರಲ್ಲಿ ನಿಮಗೆ ಬೆಸ್ಟ್ ಅನ್ಸಿರೋ ಪಾತ್ರ, ಚಾಲೆಂಜಿಂಗ್ ಅನ್ಸಿರೋ ಪಾತ್ರ ಯಾವುದು? ಚಾಲೆಂಜಿಂಗ್ ಅಂದರೆ ನಾನು ಇನ್ನೂ ಹೊಸ್ತಲ್ವಾ, ನನಗೆ ಈ ರಿಹರ್ಸಲ್ ಎಲ್ಲ ಹೊಸ್ತು. ಅಂದರೆ ಅಷ್ಟು ದಿನ ರಿಹರ್ಸಲ್ಲು ಏನಕ್ಕೆ ಅಂತ ಅವೆಲ್ಲ ಜಡ್ಮೆಂಟ್ ಇರಲಿಲ್ಲ. ಓಕೆ ರಿಹರ್ಸಲ್ಲು ಪ್ರಾಕ್ಟೀಸು ಮಾಡಲೇಬೇಕು, ಅದು ಗೊತ್ತು. ನನಗೆ ಚಾಲೆಂಜ್ ಅನ್ನೋದಕ್ಕಿಂತ ನನಗೆ ಫೇವ್ರೇಟ್ ಅಂದರೆ ಅಮೃತಾಂಜನ್ ಕ್ಯಾರೆಕ್ಟ್ರು. ಸೊ ಫಸ್ಟ್ ಮಾಡಿರೋ ಅದಾದ್ಮೇಲೆ ಅಮೃತಾಂಜನ್ ಸಿನಿಮಾದಲ್ಲಿ ಅದೇ ಕ್ಯಾರೆಕ್ಟರೈಸೇಷನ್ ಆಪರೇಷನ್ ಬೇಬಿ ಅಂತ ಇನ್ನೊಂದು ಮಾಡ್ತೀವಿ. ಅದು ಏನೇ ಯಾವುದೇ ಬರ್ಬೋದು, ಬಟ್ ಅಮೃತಾಂಜನ್ದೇ ನನಗೆ ಫಸ್ಟ್. ಏನು ಲೈಫಲ್ಲಿ ಎಂಥ ದೊಡ್ಡ ಕ್ಯಾರೆಕ್ಟರ್ ಮಾಡಲಿ ನನಗೆ ಅಮೃತಾಂಜನೇ ಫಸ್ಟ್ ಬರುತ್ತೆ. ಸಿನಿಮಾದಲ್ಲೂ ಅಷ್ಟೇ ಆ ಸೇಮ್ ಕ್ಯಾರೆಕ್ಟರೈಸೇಷನ್ ಎಲಾಬರೇಟ್ ಮಾಡಿದ್ದಾರೆ. ಅದು ಹೆಂಗೆ ಅದ್ಭುತವಾಗಿ ಬಂದಿದೆ ಅಂದರೆ ಆ ಸೀನ್ಗಳು, ಅಂದರೆ ನೋಡೋ ನನಗೆ ನಿಜವಾಗ್ಲೂ ಇದೊಂದು ಸಿನಿಮಾ ಬೇಗ ರಿಲೀಸ್ ಆಗ್ಬಿಟ್ರೆ ಸಾಕಪ್ಪ ಅಂತ. ಎಡಿಟಿಂಗ್ ಡೆಸ್ಕಲ್ಲ, ಡಬ್ಬಿಂಗ್ ಇಂಜಿನಿಯರ್ ನಾನು ಲೂಪಲ್ಲಿ ಮಾಡಿದ್ದು ಡಬ್ಬಿಂಗು. ಅಲ್ಲಿ ರಾಕೇಶ್ ಅಂತ ಒಬ್ಬರು ಡಬ್ಬಿಂಗ್ ಇಂಜಿನಿಯರ್ ಇದ್ದಾನೆ. ಅವ್ನು ಫೋನ್ ಮಾಡ್ಬಿಟ್ಟು ಹೇಳ್ತಾನೆ, ಅಣ್ಣ ಏನು ಸಕ್ಕದಾಗಿ ಮಾಡಿದೆ, ಸಕ್ಕದಾಗಿ ಬಂದಿದೆ ಬಿಡೋಣ ಈ ಸಿನಿಮಾ ಬರೋಲ್ಲ. ಅವ್ನು ಫೋನ್ ಮಾಡ್ಬಿಟ್ಟು ಹೇಳ್ತಾನೆ, ಸಕ್ಕದಾಗಿ ಮಾಡಿದೆ. ನಮ್ಮ ಮೋಹಿತ್ ಸರ್, ಮಗ ಇದೊಂದು ಸಿನಿಮಾ ಸಕ್ಕತ್ತಾಗಿ ಬಂದೈತೆ, ಚೆನ್ನಾಗಿ ಮಾಡಿದ್ಯಾ, ಅದ್ಭುತವಾಗಿ ನಿಂತ್ಕೊಂತೀಯ, ತಲೆನೇ ಕೆಡಿಸ್ಕೊಂಬೇಡ, ಸಿನಿಮಾ ಬರೋವರೆಗೂ ಎಷ್ಟೇ ಕಷ್ಟ ಆಗಲಿ ಇದ್ಬಿಡು ಅನ್ನೋ ಒಂದು ಕಾನ್ಫಿಡೆನ್ಸು ಅವರು ಕೊಡ್ತಾರೆ. ನಮಗೆಲ್ಲೋ ಖುಷಿ ಆಗುತ್ತೆ.
ಓಕೆ ಮಾಡಿರೋದೇ ಅಲ್ವಾ, ಬಂದೇ ಬರುತ್ತಲ್ವ ಯಾವತ್ತಿದ್ರು ಆಚೆ. ಸೊ ನಾನು ಅದನ್ನ ಇಲ್ಲ ನಾನು ಮಾಡ್ಬಿಟ್ಟಿದ್ದೀನಿ, ಹೌದು ನಾನು ಗೆದ್ಬಿಡ್ತೀನಿ ಅನ್ನೋ ಓವರ್ ಕಾನ್ಫಿಡೆನ್ಸಲ್ಲಿ ಇರಲ್ಲ. ಓಕೆ, ಜನ ಚೆನ್ನಾಗಿ ಮಾಡಿದರೆ ಖಂಡಿತ ಕೈ ಹಿಡ್ದೇ ಹಿಡಿತಾರೆ, ಅದು ಅವ್ರಿಗೆ ಬಿಟ್ಟಿರೋದು. ಜನಕ್ಕೆ ಇಷ್ಟ ಆಯಿತು ಅಂತಂದ್ರೆ 100% ಕೈ ಹಿಡ್ದೇ ಹಿಡಿತಾರೆ. ಅದನ್ನ ನಾನು ಇಲ್ಲ ನಾನು ಮಾಡ್ಬಿಟ್ಟಿದ್ದೀನಿ ಅವ್ರು ಹಿಡಿಲೇಬೇಕು ಅಂದ್ಕೊಂಡು ನಾನು ಕುತ್ಕೊಳ್ಳೋದು ತಪ್ಪಾಗ್ಬಿಡುತ್ತೆ. ವೆಬ್ ಸೀರೀಸ್ ಆದಮೇಲೆ ಸಿನಿಮಾಗಳ ಅವಕಾಶ ಸಿಗುತ್ತೆ. ಫಸ್ಟ್ ಸಿಕ್ಕಿರೋ ಸಿನಿಮಾ ಯಾವುದು? ಫಸ್ಟು ನಾನು ಮೇಡ್ ಇನ್ ಚೈನಾ ಅಂದ್ಬಿಟ್ಟು ಕ್ರಿಸ್ಟಲ್ ಪಾರ್ಕ್ ಸಿನಿಮಾಸಲ್ಲಿ ಒಂದು ಚಿಕ್ಕ ಕ್ಯಾರೆಕ್ಟರ್ ಮಾಡಿದೆ. ಅದೇ ಮೊದಲನೇ ಸಿನಿಮಾ. ಅದು ಯಾವ ಥರ ಅಂದರೆ ವರ್ಚುವಲ್ ಸಿನಿಮಾ, ಅದು ವಿಡಿಯೋ ಕಾಲಲ್ಲಿ ಮಾತಾಡೋದು ಅಂತ. ಪ್ರಿಯಾಂಕಾ ತಿಮ್ಮೇಶ್ವರ್ ತಮ್ಮ. ಸೊ ನಾವು ಫಿಗರ್ ಪ್ರಾಪ್ತಿರಿಸ್ತು ಅಂತ ಶಾರ್ಟ್ ಫಿಲ್ಮ್ ಮಾಡ್ತಾ ಇದ್ವಿ. ಆವಾಗ ಕ್ರಿಸ್ಟಲ್ ಪಾರ್ಕ್ ಅವರೇ ಪ್ರೊಡ್ಯೂಸ್ ಮಾಡಿದ್ದು ಅದನ್ನು. ಸೊ ಅದೇ ಪ್ರೊಡಕ್ಷನಲ್ಲಿ ಸಿನಿಮಾ ಮಾಡ್ತಾ ಇದ್ದಾಗ ಹಿಂಗೆ ಫೋಟೋಸ್ ಕಳ್ಸೋಕ್ಕೆ ಮ್ಯಾನೇಜರ್ ಹೇಳಿದ್ರು, ಕಳಿಸ್ದೆ. ಗಡ್ಡ ಮಿಸಿ ಏನೂ ಇಲ್ಲ ಅಂದರೆ ಎಲ್ಲ ಶೇವ್ ಮಾಡಿದೆ, ಮಾಡಿ ಬಂದೆ. ಅದಾದಮೇಲೆ ಚಿಕ್ಕ ಕ್ಯಾರೆಕ್ಟರ್ ಅಂದರೆ ಇನ್ನೊಂದು ಬ್ಯಾಂಗ್ ಅಂದ್ಬಿಟ್ಟು ಅದರಲ್ಲಿ ಚಿಕ್ಕ ಕ್ಯಾರೆಕ್ಟರ್ ಹಿಂಗೆ ಹೋಗೋದು. ಅದಾಗ್ತಿದ್ದಂಗೆ ಇಮಿಡಿಯೇಟ್ ನನಗೆ ಲವ್ ಬರ್ಡ್ಸಲ್ಲಿ ಮೇಜರ್ ಕ್ಯಾರೆಕ್ಟರ್ ಡಾರ್ಲಿಂಗ್ ಕೃಷ್ಣ ಕ್ಯಾರೆಕ್ಟರ್ ಒಂದು 18 days ಮಾಡಿದೆ. ಅದು ತುಂಬ ಚೆನ್ನಾಗಿ ಬಂತು. ಅದಾದಮೇಲೆ ಅದು ಮಾಡ್ತಾ ಇರಬೇಕಾದ್ರೆ ನನಗೆ ಆರಾಮ್ ಅರವಿಂದ್ ಸ್ವಾಮಿ ಸಿಕ್ತು, ಅನೀಶ್ ಅವ್ರ ಜೊತೆ. ಗೊತ್ತು, ಅಭಿಷೇಕ್ ಸಾಂಗ್ ಹಿಟ್ ಆಗಿದೆ, ಸಾಂಗ್ ಹಿಟ್ ಆಗಿದೆ. ಅವರು ಏನೋ ಟೀಸರ್ಗಳು ಏನು ಮಾಡಿದ್ದಾರೆ, ಪ್ರಮೋಷನಿಂಗ್ ಮಾಡ್ತಿರೋ ಒಂದು ಪ್ರಯತ್ನಗಳು ಒಂದು ಹ್ಯೂಮರಸ್ ಆಗಿ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಅದೇನೆ ಅಂದರೆ ಆ ಸಿನಿಮಾನು ಬಗ್ಗೆ ಹೇಳಲೇಬೇಕು. ಯಾಕೆಂದರೆ ಇಡೀ ಸಿನಿಮಾ ಟ್ರಾವೆಲ್ ಆಗಿದ್ದೀನಿ ನಾನು ಆ ಸಿನಿಮಾದಲ್ಲಿ, ಮೇಯ್ನ್ ಲೀಡ್ ಆಗಿ ಅನೀಶ್ ಅವ್ರ ಜೊತೆ. ಸೊ ಇಡೀ ಸೀನ್ಗಳೆಲ್ಲ ಜೊತೆಲಿ ಆ್ಯಕ್ಟ್ ಮಾಡಿರೋದ್ರಿಂದ ಓಕೆ ಚೆನ್ನಾಗಿ ಪ್ರೊಡಕ್ಷನ್ ಎಲ್ಲ ಪ್ರಶಾಂತ್ ಅಣ್ಣ ಅವರು ಚೆನ್ನಾಗಿ ಕೊಡ್ತಾರೆ. ಓಕೆ ಅಂದರೆ ಒಬ್ಬ ಹೊಸದಾಗಿ ಯಾವ ಸಿನಿಮಾನು ಹಿಟ್ಟಾಗಿಲ್ಲ ಅವ್ನಿಗೆ ಯಾವ ಥರ ನೋಡ್ಕೊಬೇಕು, ಯಾವ ಥರ ರೆನ್ಯುಮರೇಷನ್ ಕೊಡ್ಬೇಕು ಕೊಟ್ಟಿದ್ದಾರೆ. ಮೋಸ ಎಲ್ಲ ಏನು ಮಾಡಿಲ್ಲ, ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಬಟ್ ಸಿನಿಮಾ ಬಗ್ಗೆ ಹೇಳ್ಬೇಕು, ಸಿನಿಮಾಗೆಲ್ಲೂ ಮೋಸ ಮಾಡಿಲ್ಲ, ಅದ್ಭುತವಾಗಿ ಮಾಡಿದ್ದಾರೆ ಸಿನಿಮಾ. ಆಮೇಲೆ ನಾನು ಹೆಂಗೆ ಅಮೃತಾಂಜನ್ ಕಾನ್ಫಿಡೆನ್ಸ್ ಆಗಿ ಹೇಳಿದೆ, ಅದೇ ಕಾನ್ಫಿಡೆನ್ಸಲ್ಲಿ ನಾನು ಹೇಳ್ಬೋದು ಈಗ ಮಾಡಿರೋ ಸಿನಿಮಾ ಎಲ್ಲ ಇಷ್ಟು ಚೆನ್ನಾಗಿ ಹೇಳ್ಕೊತಾವನೆ ಅಂತ. ಬಟ್ ಇಲ್ಲ, ಆ್ಯಕ್ಚುಲಿ ನನಗೂ ಅದು ತುಂಬ ಖುಷಿ ಕೊಡುತ್ತೆ. ಯಾಕಂದರೆ ಅನೀಶ್ ಅವ್ರದ್ದು ಫಸ್ಟ್ ಸಿನಿಮಾನ ನೋಡ್ಕೊಂಡು ಬಂದಿದ್ದೀನಿ. ಆರಾಮ್ ಅರವಿಂದ್ ಸ್ವಾಮಿ ಅದು ನೋಡಿದಾಗ ನಾನು ಅವರಿಗೆ ಮೆಸೇಜ್ ಮಾಡಿ ಕೂಡ ಹೇಳಿದ್ದೆ ನಾನಲ್ಲಿ. ಅಂದರೆ ನನಗೆ ಎಲ್ಲೋ ಒಂದು ಕಡೆ ಎಷ್ಟು ಚೆನ್ನಾಗಿ ಅನಿಸ್ತು ಅಂದರೆ, ಆ ಫಸ್ಟ್ ಒಂದು ಟೀಸರ್ ನೋಡಿದಾಗ ಮತ್ತು ಸಾಂಗ್ ನೋಡಿದಾಗ ಅವ್ರು ಹಾಕಿರೋ ಸ್ಟೆಪ್ಗಳಾಗಿರ್ಬೋದು ಕಾಮಿಕ್ ಆಗಿ, ಆ್ಯಂಡ್ ಕೆಲವೊಂದು ಈ ಪ್ರಮೋಷನಿಂಗ್ ಅಂತಲೇ ಮಾಡಿರೋ ಸ್ಕಿಟ್ಗಳೇನಿದೆ ನೋಡಿದಾಗ ಇದು ಬೇಕಿತ್ತು ಎಲ್ಲೋ ಒಂದು ಕಡೆ. ಇಷ್ಟೆಲ್ಲ ಆಗಿದೆ ಅಂತಂದ್ರೆ ಇದೆಲ್ಲೋ ಒಂದು ಕಡೆ ಗೆದ್ದೇ ಗೆಲ್ಲುತ್ತೆ ಸಿನಿಮಾ ಅನ್ನೋದು ಕನೆಕ್ಟ್ ಆಗುತ್ತೆ ಎಲ್ಲೋ ಒಂದು ಕಡೆ. ಅದೇ ನೀವು ಪ್ರಮೋಷನ್ಗೆ ಏನು ನೋಡ್ತಿದ್ರಲ್ಲ ಅದೆಲ್ಲ ಜಸ್ಟ್ ಅಷ್ಟೇ. ಸಿನಿಮಾ ನೆಕ್ಸ್ಟ್ ಲೆವೆಲ್ಗಿದೆ. ಓಕೆ, ಅಂದರೆ ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ಹ್ಯೂಮರಸ್ ಆಗಿರ್ಬೋದು, ಆಮೇಲೆ ಸಾಂಗ್ಸ್ಗಳಾಗಿರ್ಬೋದು, ಎಮೋಷನ್ ಇರ್ಬೋದು, ಫೀಲು. ಹೌದು, ಇದೊಂದು ಅದ್ಭುತವಾಗಿ ಕತೆ ಬರೆದು ನಾನು ಆ ಸಿನಿಮಾದಲ್ಲಿ ನಿಜವಾಗ್ಲೂ ಆ ಥರ ಮೇಯ್ನ್ ಕ್ಯಾರೆಕ್ಟರ್ ಇಡೀ ಸಿನಿಮಾದಲ್ಲಿ ಮಾಡಿದ್ರೆ ನನಗೆ ಹೆವಿ ಖುಷಿ ಆಗುತ್ತೆ. ನಿಮ್ಮ ಮೊದಲ ಸಿನಿಮಾ ಸಂಭಾವನೆ ಎಷ್ಟು? ಅದೇ ಮೇಡ್ ಇನ್ ಚೈನಲ್ಲ, ನಂಗೆ ಗೊತ್ತಿಲ್ಲ. ನಿಮ್ಮ ಮೊದಲ ಸಂಭಾವನೆ ಅಂತ ಸಿಕ್ಕಿದ್ದು ನಟನೆಯಲ್ಲಿ ಮೊದಲ ಸಂಭಾವನೆ ಅಂತ ಸಿಕ್ಕಿದ್ದು ಮೋಹಿತ್ ಸರ್ ಕೊಟ್ಟಿದ್ದೇನೆ. operationbaby.comಗೆ 5,000. ಹಾಗೆ ಮುಂಚೆ ಮಾಡಿರೋದಕ್ಕೆ ಯಾವುದಕ್ಕೂ ರೆನ್ಯುಮರೇಷನ್ ಎಲ್ಲ ಇರಲಿಲ್ಲ ನಿಮಗೆ? ರೆನ್ಯುಮರೇಷನ್ ಅಂತ ಇದು ಸೀರಿಯಲ್ ಜೂನಿಯರ್ ಆರ್ಟಿಸ್ಟ್ ಆಗಿ ಹೋಗಿದ್ದು ಲಾಕ್ಡೌನ್ ಟೈಮಲ್ಲಿ ಇಮಿಡಿಯೇಟ್ ಆಗಿ 3,000 ಬಂತು. ಏನಕ್ಕೆ ಇದು ಎಲ್ಲಿಂದ ಬಂತು ಮರ್ತೋಗ್ಬಿಟ್ಟಿದ್ದೀನಿ ನಾನು. ನೋಡಿದ್ರೆ ಸೀರಿಯಲ್ ಯಾವುದೋ ಪ್ರೊಡಕ್ಷನ್ ಇಂದ ಬಂದಿರೋದು. ಜೂನಿಯರ್ ಆರ್ಟಿಸ್ಟ್ ಆಗಿ ಹೋಗಿ. ಎಷ್ಟು ಸೀರಿಯಲ್ ಮಾಡಿದ್ರಿ ಜೂನಿಯರ್ ಆರ್ಟಿಸ್ಟ್? ಒಂದು ಸೀತಾವಲ್ಲಭ ಅಂತ ಒಂದು ಸೀರಿಯಲ್ ಮಾಡಿದ್ದೆ. ಶಾಂತ ಪಾಪನಲ್ಲಿ 2 ಸಲ ಹೋಗಿದ್ದೆ, 2 ಎಪಿಸೋಡಲ್ಲಿ ಜೂನಿಯರ್ ಆರ್ಟಿಸ್ಟ್ ಆಗಿ. ಸಿನಿಮಾಗಳು ಮಾಡಿಲ್ಲ ಜೂನಿಯರ್ ಆರ್ಟಿಸ್ಟ್ ಆಗಿ? ಇಲ್ಲ ಸಿನಿಮಾಗಳು ಮಾಡಿಲ್ಲ ಇದರಲ್ಲಿ ನಿಮಗೆ. ಬಟ್ ಅನ್ಸಿತ್ತ ನಿಮ್ಗೆ ಅವತ್ತು ಹಂಗೆ ಮಾಡ್ತಾ ಇರ್ಬೇಕಾದ್ರೆ ಏನು ಜೂನಿಯರ್ ಆರ್ಟಿಸ್ಟಿಗೆಲ್ಲ ಕರೀತಾರೋ ನಾನು ಆ್ಯಕ್ಟ್ ಮಾಡಬೇಕು ಅಂತ ಬಂದು? ನನಗೆ ಏನಂದ್ರೆ ಆ್ಯಕ್ಟ್ ಮಾಡಬೇಕು ಅಂತ ಇದೆ, ಬಟ್ ನನ್ನ ಜೂನಿಯರ್ ಆರ್ಟಿಸ್ಟ್ ಅಂತ ಗೊತ್ತಿಲ್ಲ. ಅವರು ಹಿಂಗೆ ಆರ್ಟಿಸ್ಟ್ಗಳು ಬೇಕು ಬನ್ನಿ ಅಂತ ಫೋಟೋ ಎಲ್ಲ ಕೊಟ್ಟಿರ್ತೀನಿ. ಕರೆದ್ರು. ನಾನು ಚಾನಲಲ್ಲಿ ಬರ್ತೀನಲ್ಲ ಅಂದ್ಬಿಟ್ಟು ಹೊಸ ಬಟ್ಟೆ ಚೈನ್ ಎಲ್ಲ ಇಸ್ಕೊಂಡು ಹಾಕೊಂಡು ಹೋಗ್ಬಿಟ್ಟಿದ್ದೀನಿ ಗೊತ್ತಿರೋರ ಹತ್ರ. ಒರಿಜಿನಲ್ ಚೈನಾ? ಒರಿಜಿನಲ್ ಚಿನ್ನದ ಚೈನ್ ಎಲ್ಲ. ಸಂಜೆ ಆಯಿತು, ಅವತ್ತು ಕರೀಲಿಲ್ಲ. ಮಾರನೇ ದಿನ ಕರೆದ್ರು. ಆ ಸಂಜೆ ಹೆಂಗೆ ಕರೆದಿದ್ದು ಅಂದರೆ, ಹಿಂಗೆ ಕಾರಲ್ಲಿ ಒಂದು ಕಡೆ ಬೇರೆ ಲೊಕೇಶನ್ ಕರ್ಕೊಂಡು ಹೋಗ್ತಾ ಇದ್ದು ನಾವು 3 ಜನ ಇದ್ದೋ. ಜೂನಿಯರ್ ಆರ್ಟಿಸ್ಟ್ ಕರೀರಿ ಅಂದರು. ಆವಾಗ ಕರಿತಾವ್ರು ಬನ್ನಿ. ಓಕೆ, ಗೊತ್ತಾಯ್ತು. ಅಂದರೆ ಈಗ ತಪ್ಪೇನಿಲ್ಲ ಹೋಗ್ಬಿಟ್ಟು ಮಾಡೋದ್ರಲ್ಲಿ. ಬಟ್ ನನ್ಗೆ ಏನಕ್ಕೆ ಬೇಜಾರಾಯ್ತಿತ್ತು ಅಂದರೆ, ಅಲ್ಲಿ ಮೇಯ್ನ್ ಆರ್ಟಿಸ್ಟ್ಗಳು ಅಂತ ಯಾರು ಮಾಡ್ತಾವ್ರಲ್ಲ ಅವರು ಮಾಡ್ತಾ ಇದೀವಿ ನೋಡಿ ನನಗೆ ಬೇಜಾರಾಯ್ತು. ಅವ್ರಿಗಿಂತ ಬೆಟರ್ ನಾವೇ ಮಾಡ್ತೀವಿ, ಚೆನ್ನಾಗಿ ಕಾಣ್ತೀವಿ, ಹೋಗಿ ಏನು ಮಾಡ್ತಾ ಇಲ್ಲ ಅವ್ರಿಗೆ ಯಾಕೆ ಅನ್ಸ್ಬಿಡುತ್ತೆ, ಏನಕ್ಕೆ ಸಿಕ್ಕಿದೆ ಅವ್ರಿಗೆ ಅಂತ ನನಗೆ ಗೊತ್ತಾಗ್ಲಿಲ್ಲ. ಸೊ ಓಕೆ, ತಪ್ಪೇನಿಲ್ಲ. ಏನೋ ಅವ್ರ ಫ್ರೆಂಡ್ ಯಾರೋ ಇರ್ಬೋದು ಅಥವಾ ಅವ್ರಿಗೆ ಯಾರೋ ಗೊತ್ತಿರೋರು ಇರ್ಬೋದು.
ಆ ಥರ ನಡೀಬೋದು, ಗೊತ್ತಿಲ್ಲ ಅಂದ್ಬಿಟ್ಟು ಏನು ನನ್ಗೇನು ಕೆಲಸ ಕೊಟ್ಟಿದ್ರೆ ಅದನ್ನ ನಾನು ನ್ಯಾಯವಾಗಿ ಮಾಡ್ಬೇಕಲ್ವಾ, ನಾನು ಮಾಡಿದೆ, ಮಾಡ್ಬಿಟ್ಟು ಬಂದೆ. ಬಟ್ ಇವಾಗ ತಿರುಗಿ ನೋಡಿದಾಗ ಅದು ಖುಷಿ ಆಗುತ್ತೆ. ಇವಾಗ ಯಾವುದೋ ಶಾಂತಾಂಪಮ್ಮಲ್ಲಿ ಜೂನಿಯರ್ ಆರ್ಟಿಸ್ಟ್ ಆಗಿ ಬಂದಿರೋದನ್ನ ಸ್ಕ್ರೀನ್ ಶಾಟ್ ಹೊಡೆದ್ಬಿಟ್ಟು ಕಳಿಸ್ತಾರೆ. ಇವಾಗ ಟೆಲಿಕಾಸ್ಟ್ ಆಗುತ್ತೆ, ಯಾವಾಗ ಆಗ್ತಾ ಇರ್ಬೇಕಾದ್ರೆ. ಮೋಸ್ಟ್ಲಿ ನೆಕ್ಸ್ಟ್ ನೀವು ಆರಾಮ್ ಅರವಿಂದ್ ಸ್ವಾಮಿ ಇದೆಲ್ಲ ಗೆದ್ದು ಹಿಟ್ಟಾಗಿ ನಿಮ್ಮ ಅಮೃತಾಂಜನ್ ದೊಡ್ಡ ಮಟ್ಟಕ್ಕೆ ಹಿಟ್ಟಾದಾಗ ಅವಾಗ ಅದನ್ನ ಮತ್ತೆ ರಿಲೀಸ್ ಮಾಡ್ಬೋದು, ರಿಲೀಸ್. ಅದೇನೆ ಅದು ಇನ್ನೊಂದು ಸಿನಿಮಾ ಮಾಡಿದ್ವಿ. ಈ ಸಿನಿಮಾ ಬಗ್ಗೆನೂ ಹೇಳಲೇಬೇಕು. ಯಾವುದು? ಸೊ ಆರಾಮ್ ಅರವಿಂದ್ ಸ್ವಾಮಿ ಮಾಡೋ ಗ್ಯಾಪಲ್ಲಿ ಹಿಂಗೆ ಸಡನ್ ಆಗಿ ಫೋನ್ ಬರುತ್ತೆ, ಜಯಣ್ಣ ಪ್ರೊಡಕ್ಷನ್ನಿಂದ ಫೋನ್ ಮಾಡ್ತಾ ಇದೀವಿ ಅಂತ ಫೋನ್ ಮಾಡಿದ್ರು. ಸೊ ಓಕೆ, ದಿನಕರ್ ತುಗ್ದೀಪ್ ಅವರ ಡೈರೆಕ್ಷನ್ನು, ವಿರಾಟ್ ಅವ್ರು ಹೀರೋ, ಬನ್ನಿ ಸರ್ ನೋಡ್ಬೇಕಂತೆ ಮಾತಾಡ್ಬೇಕು. ಹೋದೆ, ದಿನಕರ್ ಸರ್ ಎಲ್ಲ ಇದ್ರು, ಚೆನ್ನಾಗಿ ಮಾತಾಡ್ಸಿದ್ರು, ತುಂಬಾ ಅದ್ಭುತವಾಗಿ. ನನಗೆ ಮೈಂಡ್ಗೆ ನವಗ್ರಹ ಫಿಲಮ್ ನವಗ್ರಹ 100 ಸಲ ನೋಡಿ ಶಾರ್ಟ್ ಫಿಲಮ್ ನ ರಿಮೇಕ್ ಮಾಡಿ ಅದೆಲ್ಲ ಮೈಂಡಿಗೆ ಬರ್ತಾ ಇತ್ತು. ಎದುರುಗಡೆ ಕುತ್ಕೊಂಡು ಅವ್ರ ನನ್ನ ಹತ್ರ ಮಾತಾಡ್ತಾರೆ. ದಿನಕರ್ ಸರ್ ಮಾಮೂಲಿ ಕ್ಯಾಶುವಲ್ ಆಗಿ ಚೆನ್ನಾಗಿ ಏನು ಓದ್ಕೊಂಡಿರೋದು, ಫ್ಯಾಮಿಲಿ ಬಗ್ಗೆ ಎಲ್ಲ ಕೇಳ್ಕೊಂಡು ಇಷ್ಟು ಚೆನ್ನಾಗಿ ರೆಸ್ಪಾಂಡ್ ಮಾಡಿ ಚೆನ್ನಾಗಿ ಮಾತಾಡಿಸ್ತಾ ಇದ್ದಾರೆ. ನನಗೆ ಅವ್ರು ಮಾತಾಡ್ತಾ ಇರ್ಬೇಕಾದ್ರೆ ರೆಸ್ಪಾಂಡ್ ಮಾಡಬೇಕು ಅನ್ನೋದಕ್ಕಿಂತ ಮೈಂಡಲ್ಲಿ ಅದು ಓಡ್ತಾ ಇದೆ. ಅವತ್ತು ನಾನು ನವಗ್ರಹ ನೋಡಿದೆ, ನವಗ್ರಹ ರಿಮೇಕ್ ಮಾಡಿದೆ, ಇವತ್ತು ಅವ್ರ ಎದುರುಗಡೆನೆ ಕುತ್ಕೊಂಡಿದ್ದೀನಿ ಅಂತ ನಗ್ತಾ ಇದ್ದೀನಿ ನಾನು. ಬಟ್ ಹಂಗೂ ಬಿಡ್ಲಿಲ್ಲ, ಅವ್ರಿಗೆ ಹೇಳಿದೆ, ಸರ್ ನಿಮ್ದು ಒಂದು ಕಾಪಿ ಮಾಡ್ಬಿಟ್ಟು ಹಿಂಗೆ ಮಾಡ್ಬಿಟ್ಟಿದ್ದೀನಿ ಅಂತ ತೋರಿಸ್ದೆ. ಈ ಥರ ಕಾನ್ಸೆಪ್ಟ್ ಈ ಥರ ಇತ್ತು ಸರ್, ಈ ಥರ ಮಾಡಿದ್ದೀನಿ ನೋಡಿ ಅಂತ. ಖುಷಿ ಪಟ್ಟರು, ಪರವಾಗಿಲ್ಲ ರೀ ಅಂತ. ಅದಾದಮೇಲೆ ಇಮಿಡಿಯೇಟು ಓಕೆ ನೋಡೋಣ ಫೋನ್, ಇಮಿಡಿಯೇಟ್ ಫೋನ್ ಮಾಡಿ ಡೇಟ್ ಕಳಿಸ್ಬಿಟ್ರು. ಓಕೆ, ನಾನು ಏನಿರುತ್ತೆ ಏನೋ ಇರುತ್ತೆ ಚಿಕ್ಕಪುಟ್ಟ ಕ್ಯಾರೆಕ್ಟ್ರು ಅಂತ ಅಂದ್ಕೊಂಡೆ. ಬಟ್ ಫಸ್ಟ್ ಡೇ ಹೋದರೆ ಇಡೀ ದಿನ ನಂದು ನನ್ನ ವೈಫ್ದೇ ಶೂಟ್ ಮಾಡ್ತಾರೆ, ಮೇನ್ ಕ್ಯಾರೆಕ್ಟ್ರು ಆ ಸಿನಿಮಾದಲ್ಲಿ. ಆ ಸಿನಿಮಾದಲ್ಲಿ ಆಯಿತು, ಈವ್ನಿಂಗ್ ಎಲ್ಲ ಮುಗೀತು, ಚೆನ್ನಾಗಿ ಬಂತು, ಸರ್ ಚೆನ್ನಾಗಾಯಿತು. ಸ್ಟಾರ್ಟಿಂಗ್ ನರ್ವಸ್ ಆಗ್ಬಿಟ್ಟೆ, ಎಲ್ಲ ದೊಡ್ಡ ಪ್ರೊಡಕ್ಷನ್ನು, ದಿನಕರ್ ಸರ್ ಡೈರೆಕ್ಷನ್ನು, ಎಲ್ಲರೂ ಇದ್ದಾರೆ. ಅನಿಲ್ ಅಣ್ಣ ಅಂತ ಇದ್ರು, ಅವರು ಚೆನ್ನಾಗಿ ಹೆಲ್ಪ್ ಮಾಡಿದ್ರು. ದೊಡ್ಡ ಅವರು ಆ್ಯಕ್ಷನ್ ಕಟ್ ಹೇಳ್ತಾ ಇದ್ದಾರೆ, ನನಗೆ ಭಯ ಆಗ್ತಾ ಇದೆ. ಬಟ್ ಓಕೆ ಮಾಡಿದೆ. ಅದಾದಮೇಲೆ ಹಿಂಗಾಗ್ಬಿಡ್ತು ಅಂದರೆ ಫ್ರೆಂಡ್ಲಿ ಆಗಿ ಅವರು ದಿನಕರ್ ಸರು ಎಲ್ಲ ಥರ ಫ್ರೀಡಮ್ ಕೊಟ್ಟು, ಏನು ಚೇಂಜಸ್ ಆಗುತ್ತೆ ಮಾಡ್ಕೊ, ನೀನು ತಲೆ ಕೆಡಿಸ್ಕೊಂಬೇಡ, ಚೆನ್ನಾಗಿ ಮಾಡಬೇಕು ಹಂಗೆ ಹಿಂಗೆ ಅಂತೇಳಿ ಚೆನ್ನಾಗಾಯಿತು ಆ ಸಿನಿಮಾದಲ್ಲಿ. ಇಡೀ ಸಿನಿಮಾದಲ್ಲಿ ಅದರಲ್ಲೂ ಟ್ರಾವೆಲ್ ಆಗ್ತೀನಿ ವಿರಾಟ್ ಅವ್ರ ಜೊತೆ. ಈಗ ಎಷ್ಟು ಬ್ಯುಸಿ ಇದ್ದಾರೆ ಗೌರವ್ ಅವರು? ಎಷ್ಟು ಸಿನಿಮಾ ಕೈಯಲ್ಲಿದ್ದಾವೆ ಸರ್? ಅದನ್ನೇ ಫುಲ್ 30 ದಿನನೂ ಬ್ಯುಸಿನಾ? ಅಂದರೆ ನಾನು ಪರ್ಸ್ನಲ್ ಆಗಿ ನಾನು ಏನಂದರೆ, ನಾನು ಹೋಗಿ ಸಿನಿಮಾ ಮಾಡ್ತಾ ಇದ್ದೀನಿ, ನನಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಕೊಡಬೇಕು. ಬೇರೆ ಯಾರೋ ಅವ್ರಿಗೆ ಅಂದರೆ ಅವರು ಮೈಂಡಲ್ಲಿ ಇಟ್ಕೊಂಡು ಬರೆದು ಮಾಡೋದು ಬೇರೆ, ಸುಮ್ಮನೆ ಯಾರೋ ಸಿಗಲಿಲ್ಲ ಅಂದ್ಬಿಟ್ಟು ನಮ್ಮನ್ನ ಹಾಕ್ತಾ ಇರೋದು ಅದು ಬೇರೆ. ರಿಪ್ಲೇಸ್ಮೆಂಟ್ಗೋಸ್ಕರ ಇನ್ನೇನು ಮಾಡೋಕ್ಕಾಯ್ತದೆ, ಅವನ್ನೇ ಇವನ್ನೇ ಬೇಕು ಅಂತ ಮಾಡಿಸಿದಾಗ ಏನಾಗುತ್ತೆ ಅಂದರೆ, ಈಗ ನಾವು ಕೇಳ್ಕೊಂಡು ಹೋದಾಗ ಏನಾಗುತ್ತೆ ಅಂದರೆ ಯಾವುದೋ ಒಂದು ಇರಲಿ ಅಂತ ಮಾಡಿಸ್ಬಿಟ್ಟು. ಬಟ್ ಯಾವುದೇ ಪಾತ್ರ ಆಗಲಿ ನಮಗೆ ಅಂತ ಅದು ಆದಾಗ ಅದಕ್ಕೆ 100% ನಾವು ಕೊಡ್ಬೋದಾಗಿರುತ್ತೆ. ಸೊ 100% ಜನಕ್ಕೂ ಚೆನ್ನಾಗಿ ರೀಚ್ ಆಗುತ್ತೆ. ಎಸ್. ಇವಾಗ ನಾನು ಕೆಲವೊಂದು ಪ್ರಶ್ನೆಗಳೇ ಕೇಳ್ತೀನಿ ನಾನು ನಿಮಗೆ. ಈ ಪ್ರಶ್ನೆಗಳಿಗೆ ಸುಳ್ಳು ಹೇಳ್ಬೇಕು ನೀವು. ಸುಳ್ಳು ಹೇಳ್ಬೇಕಾ? ಸತ್ಯ ಹೇಳಂಗಿಲ್ಲ. ಓಕೆ, ರೆಡಿ? ಓಕೆ. ಸತ್ಯ ಹೇಳಂಗಿಲ್ಲ, ಸುಳ್ಳು ಹೇಳ್ಬೇಕು. ಗೌರವ್ ಅವರಿಗೆ ಎಷ್ಟು ಜನ ಗರ್ಲ್ ಫ್ರೆಂಡ್ಸ್ ಇದ್ದಾರೆ? 420 ಜನ. 420 ಜನ. ಎಷ್ಟು ಜನ ಜೊತೆ ಬ್ರೇಕಪ್ ಆಗಿದೆ? ಆಗಿಲ್ಲ. ಹಾಗೇ ಇಲ್ಲ. ಫಸ್ಟ್ ಲವ್ ಆಗಿದ್ದು ಸ್ಕೂಲಲ್ಲ, ಕಾಲೇಜಲ್ಲ? ಹುಟ್ಟಿದಾಗ. ಬೇರೆ ಹುಡುಗಿಯ ಜೊತೆ ಲವ್ ಆಗಿದ್ದು ಫಸ್ಟ್ ಯಾವಾಗ? ಕಾಲೇಜಲ್ಲ, ಸ್ಕೂಲಲ್ಲ? ಹುಟ್ಟಿದಾಗ ಅಮ್ಮನ ಮೇಲೆ ಲವ್ ಆಗಿರೋದು. ನಮ್ಮದು ಅದೇ ಸ್ಕೂಲ್. ಫಸ್ಟ್ ಲವ್ ಸ್ಕೂಲಾ, ಕಾಲೇಜಾ? ಅಂದರೆ ಯಾವ ಥರ ಇದು ಕ್ವಶನ್ ಅರ್ಥ ಆಗಲಿಲ್ಲ. ಫಸ್ಟ್ ಲವ್ ಸ್ಕೂಲಲ್ಲಿ ಆಗಿದೆ, ಕಾಲೇಜಲ್ಲಿ ಆಯ್ತಾ ಹುಡುಗಿ ಮೇಲೆ? ಸುಳ್ಳು ಹೇಳಬೇಕು. ಸ್ಕೂಲಲ್ಲಿ. ಓಕೆ, ಅರ್ಥ ಮಾಡ್ಕೊಂಡಿಲ್ಲ ನೀವು ಇನ್ನು. ಅಲ್ಲಲ್ಲ, ಅದೇ ಗೊತ್ತಾಗ್ತಾ ಇಲ್ಲ. ಸ್ಕೂಲಲ್ಲ ಕಾಲೇಜ್ ಆಪ್ಷನ್ ಮೇಲೆ ಸುಳ್ಳು ಹೇಳ್ಬೇಕು ತಾನೆ. ಸ್ಕೂಲ್ ಅಂತಂದ್ರೆ ಸತ್ಯ ಆಗೋಗುತ್ತಲ್ಲ. ನಾನು ಕೇಳಿರೋ ಪ್ರಶ್ನೆಗೆ ನೀವು ಅಂದ್ಬಿಟ್ರೆ. ಓ ಸಾರಿ. ಓಕೆ. ಗೌರವ್ ಅವರು ದಿನ ಪಾರ್ಟಿ ಮಾಡ್ತಾರೆ. ಹೌದು. ನೀವು ಚೆನ್ನಾಗಿ ಕುಡಿತೀರಂತ ನೋಡ್ಬಿಟ್ಟು ನಿಮ್ಗೆ ಅಮೃತಾಂಜನಲ್ಲಿ ಕುಡ್ಕನ್ ಪಾತ್ರ ಕೊಟ್ಟಿದ್ರು, ಕುಡಿದ್ಬಿಟ್ಟೆ ಆ ಕ್ಯಾರೆಕ್ಟರ್ ಮಾಡಿದ್ರಿ. ಹೌದು. ಒಂದು ದಿನದ ಗೌರವ ಅವರ ಸಂಭಾವನೆ 2 ಲಕ್ಷ. ಇಲ್ಲ ಅಲ್ಲ, ಹೌದು. ಸಾರಿ, ಅಯ್ಯಯ್ಯೋ, ಹೌದು.
ಗೌರವ್ ಅವ್ರು ಎಲ್ಲೇ ಶೂಟಿಂಗಿಗೆ ಹೋದ್ರು ಜೊತೆಗೆ 3 ಜನ ಹುಡುಗರು, ಒಬ್ಬ ಡ್ರೈವರು, ಒಬ್ಬ ಗನ್ಮ್ಯಾನ್ ಇರ್ತಾರೆ. ಹೌದು. ಹೀರೋಯಿನ್ಗಳು ರಾತ್ರಿ ಇಡೀ ಮೆಸೇಜ್ ಮಾಡ್ತಾರೆ ಗೌರವ್ ಅವ್ರಿಗೆ. ಕರೆಕ್ಟ್, ಹೌದು, ನಿಜ. ಅಯ್ಯೋ ಬಿಡದೇ ಇಲ್ಲ. ಎಸ್. ನಿಮ್ಮ ಜೊತೆ ಕೆಲಸ ಮಾಡಿರೋರ ಬಗ್ಗೆ ಒಂದೊಂದು ಮಾತು. ಟೊಮೊಟೊ ಡ್ಯಾಶ್ ಏನಿದ್ದಾರೆ ನಿಮ್ಮ ಪಾಯಲ್ ಚೆಂಗಪ್ಪ ಅವ್ರ ಬಗ್ಗೆ ಒಳ್ಳೆ ಕೋ-ಆರ್ಟಿಸ್ಟ್. ಬೇರೆ ಯಾವುದಕ್ಕೂ ನಮ್ಗೆ ಯಾರಿಗೂ ಗೊತ್ತಿಲ್ಲದಿರೋದು 2 ವಿಷಯ ಹೇಳ್ಬೇಕು. ಗೊತ್ತಿಲ್ಲದೆ ಇರೋದು 2 ವಿಷಯ ಅಂದ್ರೆ ನನಗೂ ಗೊತ್ತಿಲ್ಲ. ಅದು ನಿಮ್ಗೆ ಎಷ್ಟು ಗೊತ್ತೋ ನನಗೂ ಅಷ್ಟೇ ಗೊತ್ತಿರೋದು. ಯಾಕೆಂದ್ರೆ ಪರ್ಸ್ನಲ್ ನಾವು ಯಾವತ್ತು ತಿಳ್ಕೊಳಕ್ಕಾಗ್ಲಿ ಮಾತಾಡೋಕ್ಕಾಗ್ಲಿ ಹೋಗಲ್ಲ. ಕೆಲ್ಸದ ಏನಿದೆ ಅದು ಒಳ್ಳೆ ಆರ್ಟಿಸ್ಟು. ಸೊ ಒಳ್ಳೆ ಇನ್ನೋಸೆನ್ಸ್ ಇರುವಂಥ ಆರ್ಟಿಸ್ಟ್. ನಿಮ್ಮ ಅತ್ತೆ ಮಧುಮತಿ ಮೇಡಮ್. ಅದೇ ಇನ್ನೊಬ್ರು ಅಮ್ಮ ಯಾರು ಇದ್ದಿದ್ರೆ ನನ್ಗೆ ಅವರೇನೆ ಆ ಥರ. ಓಕೆ. ಅಂದ್ರೆ ನಾನು ನಮ್ಮ ಅಮ್ಮಂದು ಅಮ್ಮ ಮತ್ತೆ ಮಗಂದು ಒಂದು ನೆಕ್ಸ್ಟ್ ಲೆವೆಲ್ ಇಟ್ಟಾಗಿತ್ತು. ಅವಾಗ ಫೋನ್ ಮಾಡಿಬಿಟ್ಟು ನನ್ನ ಇನ್ನೇನು ದತ್ತು ತಗೊಂಡ್ಬಿಡ್ರಿ ಅಂತ ಅವರು ಹಸ್ಬೆಂಡ್ ಎಲ್ಲ ಬಂದ್ಬಿಡಿ ಇನ್ನೇನು. ಆ್ಯಂಡ್ ಇನ್ನೊಬ್ರು ನಿಮ್ಮ ಪೇರು ಈ ಉತ್ತರ ಕರ್ನಾಟಕ ಭಾಷೆ ತುಂಬ ಚೆನ್ನಾಗಿ ಪ್ರಿಯಾ ಸೌದಿ ಅವರು. ಅವ್ರ ಬಗ್ಗೆ ಹೇಳ್ಬೇಕು. ಒಳ್ಳೆ ಎನರ್ಜಿ ಇರೋಂಥ ಆರ್ಟಿಸ್ಟ್. ನೀವು ಅವರು ನಿಮ್ಮದು ಈ ಕಡೆ ಮಂಡ್ಯ KR ಪೇಟೆ ಕಡೆಯವರು, ಅವರು ಉತ್ತರ ಕರ್ನಾಟಕ ಕಡೆಯವರು. ಸೆಟ್ಟಲ್ಲಿ ಇದ್ದಾಗ ಹಿಂಗೆ ಮಾತಾಡ್ತಿರ್ತೀರಿ ನಾರ್ಮಲ್ ಆಗಿ? ಅವ್ರದ್ದು ಅವ್ರ ಭಾಷೆಯಲ್ಲಿ ಯಾವ ಥರ ಬೈದಿರೋದಿದೆಯಾ ನಿಮಗೆ? ನನಗೇನಕ್ಕೆ ಬೈತಾರೆ ಅವರು? ಸುಮ್ಮನೆ ಚೇಷ್ಟೆ ಮಾಡಿದಾಗ? ಇಲ್ಲ ಅದೇ ತುಂಬ ಅಷ್ಟೊಂದು ಪ್ರೊಫೆಷನಲ್ ಆಗಿ ಸೆಟ್ಟಿಗೆ ಹೋದರೆ ಗೌರವ್ ಅವರು ಹಾಯ್ ಪಾಯಲ್ ಓಕೆ ಮಾತಾಡ್ತೀವಿ. ಇವಾಗ ನಾವು ಏನಕ್ಕೆ ಬೈತಾರೆ ನಾವುಗಳು ಅಲ್ಲಿ ನಾನು ನೀವು ಇಷ್ಟೋ ತನಕ ಮಾತಾಡಿದ್ವಿ ಅಲ್ವಾ? ನೀವು ಏನಕ್ಕೆ ಬೈದ್ರಿ? ಏನಾದ್ರು ಬೈದ್ರೆ ನಮ್ಮಿಬ್ರದ್ದು ಇವಾಗ ಇದು ಇಲ್ಲ ನಾವು ಗ್ಯಾಪ್ ಆದ್ಮೇಲೆ ಒಂದು ಭೇಟಿ ಅಲ್ವಾ? ಈ ನಾರ್ಮಲ್ ಆಗಿ ಒಂದು ಪ್ರಾಜೆಕ್ಟ್ ಒಟ್ಟಿಗೆ ಮಾಡಿದಾಗ ಅಲ್ಲಿ ನೀವೊಬ್ರು ಒಂದು ಲವರ್ಸ್ ಆಗಿ, ಅತ್ತೆ ಮಗನಾಗಿ, ಗಂಡ ಹೆಂಡತಿಯಾಗಿ ಮಾಡೋ ಒಂದು ಕೆಮಿಸ್ಟ್ರಿ, ಒಂದು ಕ್ಲೋಸ್ನೆಸ್ ಅಂತ ವರ್ಕೌಟ್ ಆಗುತ್ತೆ. ಅವಾಗ ಬಿಗಿನಿಂಗಲ್ಲಿ ಹೋಗಿ ಬನ್ನಿ ಅನ್ನೋರು ನೆಕ್ಸ್ಟ್ ಹೋಗೋ ಬಾರೋ ಹಿಂಗೆ ಸ್ಟಾರ್ಟ್ ಆಗುತ್ತೆ. ಏನು ಗೌರವ ಅಂತೀವಿ ನಾವೇ ಒಂದ್ ಕಡೆ ಶೂಟಿಂಗ್ ಎಲ್ಲ ಮಾಡ್ಬೇಕಾದ್ರೆ ಹಂಗೆ ಮಾತಾಡ್ತಾ ಆಗಿತ್ತು. ಅದು ಬೆಳೀತಾ ಅದ್ರಲ್ಲಿ ಕೇಳಿದೆ ನಾನು, ನೀವು ಇಲ್ಲ ಅವ್ರು ಬೈಯೋದೇ ಇಲ್ಲ ಅಂತ ಹೇಳ್ತಾ ಇಲ್ಲ. ಬೈದಿಲ್ಲ, ಬೈಯೋ ಥರ ಯಾವತ್ತು ಹಂಗ ಅವ್ರು ಹೇಳಿದ್ರು ಪ್ರೀತಿಯಿಂದ ಸುಮಾರು ಸಲ ಬೈದಿದ್ದೀನಿ ಅವ್ರಿಗೆ ನಾನು. ಇಲ್ಲ, ಯಾವುದೇ ಕಾರಣಕ್ಕೂ ಇಲ್ಲ, ಚಾನ್ಸೇ ಇಲ್ಲ. ಅವ್ರು ಸುಳ್ಳು ಹೇಳಿದ್ರು ಅನ್ಸುತ್ತೆ, ಮೋಸ್ಟ್ಲಿ ಇರಬೇಕು. ಕೇಳೋಣ ಹಂಗಾದ್ರೆ ಅವ್ರನ್ನೇ. ಆ್ಯಂಡ್ ಬ್ರ್ಯಾಂಡೆಡ್ ಭಾಗ್ಯಮ್ಮ ಒಂದು ಚಿಕ್ಕ ಇಶ್ಯೂ ಆಗುತ್ತೆ. ಹೌದು, ಖಂಡಿತ. ಅದು ನಮಗೆ ಸ್ಕ್ರಿಪ್ಟಲ್ಲಿ ಇರಲಿಲ್ಲ. ಅದು ಡೈಲಾಗು ವಿತ್ ಸ್ಕ್ರಿಪ್ಟ್ ನಾವು ಅವ್ರಿಗೆ ತೋರಿಸಿದ್ವಿ ಅವತ್ತು ಇಶ್ಯೂ ಆದಾಗ. ಸೊ ಸಡನ್ ಆಗಿ ನಮ್ಮ ಅಂಜನಾ ಗಿರೀಶ್ ಮೇಡಮ್ ಅವ್ರಿಗೂ ಗೊತ್ತಿಲ್ಲದೇನೆ ಆಗಿದ್ದದು. ಆನ್ ಸ್ಪಾಟಲ್ಲಿ ಇಂಪ್ರೂವೈಸ್ ಮಾಡ್ಕೊಂಡ್ರು. ಸೊ ಬಟ್ ಅದು ಅವ್ರದ್ದು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಅಲ್ಲಿ ಡಿಸ್ಕಷನ್ ನಾವೇನು ಮಾಡೋಕ್ಕಾಗಲಿಲ್ಲ. ಯಾಕೆಂದರೆ ನಾರ್ಮಲ್ ಆಗಿ ಅದು ಎಷ್ಟೊಂದು ಕಡೆ ಯೂಸ್ ಮಾಡಿರೋದು ನಾವು ಕ್ಯಾಶುವಲ್ ಆಗಿ ಬಿಟ್ಬಿಟ್ಟು. ಸೊ ಅದು ವಿತೌಟ್ ಕ್ಯಾಮ್ರಾ ದಿನನಿತ್ಯ ಸುಮಾರು ಜನ ಮಾತಾಡ್ತಾರೆ, ಬಳಸ್ತಾರೆ. ಅಲ್ಲಿ ಗೊತ್ತಿರಲಿಲ್ಲ. ನಾನು ಆ ಶೂಟ್ ಆಗಬೇಕಾದ್ರೆ ಅದೇ ನಾವು ಅಷ್ಟು ಮೈಂಡಿಗೆ ಇದು ಮಾಡಲಿಲ್ಲ. ಬಟ್ ಯಾವಾಗ ಅದು ಇಶ್ಯೂ ದೊಡ್ಡದಾಯಿತು ಅವಾಗ ಗೊತ್ತಾಗಿದೆ, ಹೌದು ಓಕೆ. ಸೊ ನಮಗೆಲ್ಲೋ ಒಂದು ಮೈಂಡಲ್ಲಿ ನಾವು ಆ ಇಶ್ಯೂಗೆ ರೆಸ್ಪಾಂಡ್ ಮಾಡಿ ಹೋಗಿ ನಾವು ಸಾರಿ ಕೇಳಿದ್ದು ಏನಕ್ಕೆ ರೀಸನ್ ಅಂದರೆ, ಹೌದು ಯಾರಿಗೋ ಒಬ್ರಿಗೆ ಬೇಜಾರು ಹರ್ಟ್ ಮಾಡಿದ್ವಿ ಗೊತ್ತಿಲ್ಲದೇನೆ ಆಗಿರೋ ಹರ್ಟು. ಸೊ ಸಾರಿ ಕೇಳಿದ್ರಲ್ಲಿ ತಪ್ಪೇನಿಲ್ಲ. ಸೊ ಇನ್ನೊಂದು ಪ್ಲಸ್ ಏನಂದರೆ, ಸೊ ನಾವು ಸಾರಿ ಕೇಳಿದ್ರಿಂದ ಸೊ ಇನ್ಯಾರು ಬೇರೆ ಯಾರು ಆ ವರ್ಡ್ನ ಯೂಸ್ ಮಾಡಬಾರ್ದು ಅನ್ನೋದು ಎಲ್ಲರಿಗೂ ಗೊತ್ತಾಗುತ್ತೆ. ಅಟ್ಲೀಸ್ಟ್ ಆ ಮುಖಾಂತರನಾದ್ರೆ ಎಲ್ಲರಿಗೂ ಗೊತ್ತಾಗ್ಬೋದಲ್ವಾ? ಯಾಕೆಂದರೆ ನಾವು ಯಾವುದೇ ರೀತಿ ಸಿನಿಮಾದವ್ರಿಗೆ ಯಾವುದೇ ರೀತಿ ಜಾತಿ ಇಲ್ಲ, ಅದೆಲ್ಲ ಏನೂ ಇರಲ್ಲ. ಸೊ ಹಂಗಾಗಿ ನಮ್ಗೆ ಗೊತ್ತಿಲ್ಲದೇನೆ ಆಗಿತ್ತು ತಪ್ಪದು. ಸೊ ಹಂಗಾಗಿ ಕ್ಷಮೆ ಕೇಳಿ. ಬಟ್ ಆ್ಯಕ್ಚುಲಿ ಓಕೆ ಇಶ್ಯೂ ಆಗುತ್ತೆ, ವರೀಸ್ ಆಯಿತು, ನೀವು ಸಾರಿ ಕೇಳಿದ್ರಿ, ಅದು ಆಯಿತು ಅಂತ ಗೊತ್ತಾದಾಗ ಅದು ನಿಮ್ಮ ಲೈಫಲ್ಲಿ ಫಸ್ಟ್ ಟೈಮ್. ಅದು ಹೌದು, ಸಡನ್ನಾಗಿ ಹಿಂಗೆ ಆಗಿದೆಯಂತೆ, ಹಿಂಗೆ ಆಯ್ತು. ನಾನು ಗಾಬರಿ ಆಗಿಲ್ಲ. ತಿಟ್ಟರಲ್ಲಿದ್ದೆ. ನಾನು ನಮ್ಮ ಇಂಜಿನಿಯರಿಂಗ್ ಕಾಲೇಜು ಫಂಕ್ಷನ್ ಗೆಸ್ಟಾಗಿ ಕರೆದಿದ್ರು, ಹೋಗಿದ್ದೆ. ತಗಳಪ್ಪ ನನ್ನ ಬಗ್ಗೆ ಯಾವುದೋ ನ್ಯೂಸ್ ಆಯ್ತಲ್ಲಪ್ಪ, ಇದೇನಿದು ಹಿಂಗಾಗೋಯ್ತಲ್ಲ, ಏನು ನನ್ನ ತಲೆ ಕೆಡಿಸ್ಕೊಳ್ಳಿಲ್ಲ. ಸೊ ಓಕೆ ಗೊತ್ತಿಲ್ಲದೇನೆ ಆಗಿದೆ, ಅದಕ್ಕೆ ಏನಾದ್ರು ಸೊಲ್ಯೂಷನ್ ಇದ್ದೇ ಇರುತ್ತಲ್ವಾ? ಸೊ ಅವ್ರಿಗೆ ಯಾರಿಗಾರು ಸಾರಿ ಕೇಳಬೇಕಲ್ವಾ? ಸೊ 100% ನಾವು ಏನಾದರೂ ಒಂದು ಸೊಲ್ಯೂಷನ್ಗೆ ಏನು ಮಾಡಬೇಕು ಅದನ್ನು ಮಾಡಬೇಕಲ್ವಾ ಅಂದ್ಬಿಟ್ಟು. ಸೊ ಅದನ್ನೆಲ್ಲ ಡಿಲೀಟ್ ಮಾಡಬೇಕು, ಅದನ್ನೆಲ್ಲ ಇದು ಮಾಡಿದ್ವಿ. ಸೊ ಅವಾಗ ನಾವು ಫೋನಲ್ಲಿ ರಿಕ್ವೆಸ್ಟ್ ಮಾಡ್ಕೊಳಕ್ಕೆ ಹೇಳಿದ್ವಿ. ಅವ್ರು ಬಹಿರಂಗವಾಗಿ ಬಂದ್ಬಿಟ್ಟು ಕ್ಷಮೆ ಕೇಳಬೇಕು ಅಂದ್ರೆ, ಸೊ ತಪ್ಪೇನಿಲ್ಲ, ನಾವು ಕೇಳ್ತೀವಿ, ಆಯಿತು ನಮ್ಗೆ ಗೊತ್ತಿಲ್ಲದೇ ತಪ್ಪಾಗಿದೆ, ಸಾರಿ ಕೇಳಿದ್ರಲ್ಲಿ ತಪ್ಪೇನಿಲ್ಲ ಅಂದ್ಬಿಟ್ಟು ನಾವು ಹೋಗಿ ಸಾರಿ ಎಲ್ಲ ಕೇಳಿ ಅವ್ರ ಹತ್ರ ಮಾತಾಡ್ಕೊಂಡು ಬಂದ್ವಿ. ಸೊ ಆಮೇಲೆ ನನಗೆ ಫೋನ್ ಮಾಡಿದ್ರು. ಅಂದರೆ ಅವರು ಅವ್ರ ಮುಖಂಡರು ಯಾರು ಫೋನ್ ಮಾಡಿ, ಸರ್ ಇಲ್ಲ ಅಂದರೆ ನಾವು ಇಂಟರ್ವ್ಯೂಲ್ಲಿ ಕುತ್ಕೊಂಡು ಸಪ್ಪೆಯಾಗಿ ಮಾತಾಡ್ಬೇಕಾದ್ರೆ ಅವರು ಅದನ್ನೇ ಫೋನಲ್ಲಿ ಹೇಳಿದ್ರು, ಇಲ್ಲ ನಾವು ಸಪೋರ್ಟ್ ಮಾಡ್ತೀವಿ ನಿಮಗೆ, ನಿಮ್ಮ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ವಿ, ಖುಷಿ ಆಯಿತು, ಬಟ್ ಈ ಥರ ಮುಂದೆ ಆಗಬಾರ್ದು ಬೇರೆಯವರಿಂದ, ಅದಕ್ಕೋಸ್ಕರ ನಾವು ಈ ಥರ ಆ್ಯಕ್ಷನ್ ತೊಗೊಂಡಿದ್ದು. ಸೊ ತುಂಬ ಬೇಜಾರಲ್ಲಿದ್ರಿ ನೀವು, ನಮಗೂ ಬೇಜಾರಾಯಿತು, ನೀವು ಬೇಜಾರಾಗಿ ಮಾತಾಡ್ತಿದ್ದು, ಆಯ್ತು ಆಮೇಲೆ ಸಪೋರ್ಟ್ ಮಾಡ್ತೀವಿ ಆ ಥರ ಎಲ್ಲ ನಂಬರೆಲ್ಲ ಕೊಟ್ಟು ಮೆಸೇಜ್ ಮಾಡ್ತಾ ಇರ್ತಾರೆ. ಇದಾದಮೇಲೆ ಇನ್ನೊಂದು ಯಾವುದೋ ಒಂದು ವಿಷಯಕ್ಕೆ ಸ್ವಲ್ಪ ಬೇಜಾರಾಗಿದ್ರಂತೆ, ಸ್ವಲ್ಪ ಡಿಪ್ರೆಷನಿಗೆ ಹೋಗಿದ್ರಂತೆ. ಕಾರಣ
ಬಿಗ್ ಬಾಸ್ ಅಂತೆ, ವಿಷಯ ಎಲ್ಲಿಂದ ಬಂತಂತೆ ಮಾಧ್ಯಮದವರು ಗೊತ್ತಿಲ್ಲದೆ ಗೊತ್ತಿರುತ್ತಂತೆ. ನೋವಾಯಿತಂತೆ ತುಂಬಾ. ನೋವು ಅನ್ನೋದಕ್ಕಿಂತ ನನಗೆ ಓಕೆ, ನಾನು ಏನು ವಿಷಯ ಏನು ವಿಷಯ ಏನಂದ್ರೆ, ನಾನು ನಾರ್ಮಲ್ ಆಗಿ ನಾನು ಸಿನಿಮಾಗಳು ಮಾಡ್ಕೊಂಡು ನನಗೇನು ಮೈಂಡಲ್ಲಿ ಅದು ಇರಲೇ ಇಲ್ಲ, ನನ್ನ ಲೈನಲ್ಲಿ ನಾನು ದಾರಿಲಿ ಅದು ಇರಲಿಲ್ಲ. ಸಿನಿಮಾಗಳು ಮಾಡಬೇಕು, ಸಿನಿಮಾ ಮಾಡ್ಬೇಕು, ಆ್ಯಕ್ಟ್ ಮಾಡ್ಬೇಕು ಅಷ್ಟೇ ಇದ್ದಿದ್ದು ನನಗೆ ಗೊತ್ತು. ಮೈಂಡಲ್ಲಿ ಓಕೆ ಅವಕಾಶ ಬಂದರೆ ಹೋಗ್ಬೋದು, ಆ ಥರ ಯೋಚನೆನೂ ಮಾಡಿರಲಿಲ್ಲ ನಾನು, ತಾನಾಗೆ ಬಂತು. ಹೌದು, ಮೀಟಿಂಗ್ಗಳು ಮಾಡಿದ್ರು, ಕಾನ್ಫಿಡೆನ್ಸ್ ಕೊಟ್ಟರು, ಓಕೆ ಈ ಥರ ಡೇಟ್ಸ್ ಎಲ್ಲ ಫಿಕ್ಸ್ ಮಾಡಿದ್ರು. ನಾನೊಂದು ದೊಡ್ಡ ಪ್ರೊಡಕ್ಷನಲ್ಲಿ ಸಿನಿಮಾ ಒಪ್ಕೊಂಡಿದ್ದೆ. ದೊಡ್ಡ ಪ್ರೊಡಕ್ಷನ್ ಅಂದರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಫಸ್ಟ್ ಟೈಮ್ ಮಾಡ್ತಾ ಇರೋದು ಅವರು ಸಿನಿಮಾನ ಇಂಡಸ್ಟ್ರಿಯಲ್ಲಿ, ಬೇರೆ ಇಂಡಸ್ಟ್ರಿ ಪ್ರೊಡಕ್ಷನ್ ಅವರು. ಒಪ್ಕೊಂಡಿದ್ದನ್ನ ಕ್ಯಾನ್ಸಲ್ ಮಾಡಿಸಿದ್ರು ಬೇಡ ಅಂತ. ಸೊ ಇಮಿಡಿಯೇಟಾಗಿ ಫೋನ್ ಎತ್ತುತ್ತಾ ಇಲ್ಲ. ದಿನಕರ್ ಸರ್ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ಸಾಂಗು ಒಂದು ಬ್ಯಾಲೆನ್ಸ್ ಇತ್ತು, ನಾನು ವಿರಾಟ್ ಅವರೆಲ್ಲ ಆ್ಯಕ್ಟ್ ಮಾಡಬೇಕಾಗಿರೋ ಸಾಂಗು. ಸೊ ಅದು ಶೂಟ್ ಮಾಡಲೇಬೇಕಾಗಿತ್ತು, ಬೇಗ ರೆಡಿ ಮಾಡಿ. ನಾನು ದಿನಕರ್ ಸರ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ, ರಿಕ್ವೆಸ್ಟ್ ಇಲ್ಲ ಪಾಪ ಅವರು, ಇಲ್ಲ ಏನೋ ಮಾಡ್ತಾ ಇದೆಯಲ್ಲ ನಮ್ಮಿಂದ, ಏನಕ್ಕೆ ಒಂದು ಸಾಂಗ್ ಇದೆ ನೋಡಿ ಬೇಗ ಅಂತ ಇಮಿಡಿಯೇಟ್ ಸಾಂಗ್ ರೆಡಿ ಮಾಡಿಸಿ ಶೂಟ್ ಮಾಡಿಸಿದ್ರು. ಶೂಟ್ ಮಾಡಾದ್ಮೇಲೆ ನಮ್ಮದು ಅಮೃತಾಂಜನ್ದು ಕ್ಲೈಮ್ಯಾಕ್ಸ್ ಸೀನು ದೊಡ್ಡದು ಮದುವೆ ಸೆಟ್ ಹಾಕಬೇಕಾಗಿತ್ತು. ಚೌಲ್ಟ್ರಿ ಎಲ್ಲ ಏನಂದರೆ ಬುಕ್ ಮಾಡಬೇಕಾಗಿತ್ತು. ಬುಕ್ ಮಾಡಿದ್ದನ್ನ ಕ್ಯಾನ್ಸಲ್ ಮಾಡಿ, ಪ್ರಿಪೋನ್ ಮಾಡಿ, ಶೂಟಿಂಗ್ ಎಲ್ಲ ಪ್ರಿಪೋನ್ ಮಾಡಿ, ಆರ್ಟಿಸ್ಟ್ಗಳ ಡೇಟ್ಸ್ ಎಲ್ಲ, ಜೂನಿಯರ್ಸ್ ಡೇಟ್ಸ್ ಎಲ್ಲನೂ ಪ್ರಿಪೋನ್ ಮಾಡಿ, ಈ ಥರ ಎಲ್ಲ ಚೇಂಜಸ್ ನಾವು ಮಾಡ್ದೋ. ಅದಕ್ಕೋಸ್ಕರ ಸಿನಿಮಾ ಬಿಟ್ಟೆ, ಅದ್ಭುತವಾಗಿರೋ ಕ್ಯಾರೆಕ್ಟ್ರು. ಇಮಿಡಿಯೇಟಾಗಿ ಫೋನ್ ಎತ್ತುತ್ತಾ ಇಲ್ಲ. ಯಾರನ್ನ ಕ್ವಶನ್ ಮಾಡ್ತೀರಾ? ಆಮೇಲೆ ಏನು ಮಾಡೋಕ್ಕಾಗಲ್ಲ. ಇದುವರೆಗೂ ನಿಮ್ಗೆ ಆನ್ಸರ್ ಸಿಕ್ಕಿಲ್ಲ? ಇಲ್ಲ, ಆನ್ಸರ್ ಮಾಡೋರು ಯಾರು ಇಲ್ಲ ಅಲ್ಲಿ. ನೀನು ಬಿಗ್ ಬಾಸಿಗೆ ಸೆಲೆಕ್ಟು ಈ ಸೀಸನಲ್ಲಿ ಇರ್ತೀರಾ? ಅವ್ರು ಡೈರೆಕ್ಟರ್ ಬಂದು ಮೀಟಿಂಗ್ ಮಾಡಿದ್ದಾರೆ, ಓಕೆ ಅಂದಿದ್ದಾರೆ. ಸರ್ ಓಕೆನಾ, ಕಾನ್ಫಿಡೆನ್ಸ್, ನಾನು ಸಿನಿಮಾ ಬಿಡ್ತಾ ಇದ್ದೀನಿ ಸರ್ ಅಂದ್ರೆ, ಇಲ್ಲ ಕಾನ್ಫಿಡೆನ್ಸು 6ನೇ ತಾರೀಕು 5ನೇ ತಾರೀಕು ನೀವು ನಿಮ್ಮ ಡೇಟ್ ನನಗೆ ಬೇಕು ಅಂತ ಅಂದಿದ್ದಾರೆ. ಓಕೆ. ಸೊ ಅಲ್ಲಿ ಸಾಂಗು ಪಾಪ ಇನ್ನ ಎಷ್ಟು ದಿನ ಏನು ಅದೇನು ಹೇಳಿದ್ರಾ? ಅದೇ 3 months ಕಂಪ್ಲೀಟ್ ಆಗಿ ಇದು ಪೇಮೆಂಟ್ ಎಲ್ಲ ಮಾತಾಡಿ ಎಲ್ಲ ಇದಾಗಿತ್ತು. ಸೊ ಆ 5ನೇ ತಾರೀಕು ಬರಬೇಕು, ಈ ತರ ನಮ್ಗೆ ಇಲ್ಲಿ ಬೇಕು, ಯಾಕೆಂದ್ರೆ ಎಂಟ್ರಿನೆಲ್ಲ ಪ್ಲಾನ್ ಮಾಡ್ಬೇಕು ನಾವು. ಹಂಗೆಲ್ಲ ಅಂತಾರೆ. VT ಶೂಟ್ ಮಾಡಬೇಕು, ನಮ್ಗೆ ಒಂದಿನ ಡೇಟ್ ಬೇಕು ಅಂತಾರೆ. VT ಶೂಟ್ಗೆ ಡೇಟ್ ಕೊಡ್ತೀನಿ ನಾನು 3ನೇ ತಾರೀಕು. VT ಶೂಟ್ ಮಾಡಿದ್ರ? ಮಾಡ್ಲಿಲ್ಲ. ಅಂದ್ರೆ ಅದೇ ಡೇಟ್ ಕೇಳಿದ್ರು, ಒಂದು 5 days ಬ್ಯಾಕ್ ಡೇಟ್ಸ್ ಕೇಳಿದ್ರು. ನಾನು ಯಾಕೆಂದ್ರೆ ಅಮೃತಾಂಜನ್ ಶೂಟು ಎಲ್ಲ ಅರಿಬರಿಲಿ ಶೂಟಿಂಗ್ ಇಟ್ಕೊಂಡು ಮುಗಿಸ್ಕೊಡ್ಬೇಕು ಅಂತ ಮಾಡ್ತಾ ಇದ್ದಿದ್ದು. ಸೊ ಅವಾಗ 3ನೇ ತಾರೀಕು ಒಂದು ಗ್ಯಾಪ್ ಇತ್ತು. ಸೊ ಅವತ್ತು ಮಾಡ್ಕೊಳ್ಳೋಣ ಅಂತ ಆ ಡೇಟ್ ಕೊಟ್ಟಿದ್ದೆ. ಓಕೆ, ಸಡನ್ನಾಗಿ ಇಮಿಡಿಯೇಟಾಗಿ ಒಂದು 3 days ಬ್ಯಾಕ್ ಫೋನೇ ಎತ್ತಿಲ್ಲ. ಸೊ ಓಕೆ, ಅಂದರೆ ನನಗೆ ಬೇಜಾರಾಯಿತು ಅನ್ನೋದಕ್ಕಿಂತ ನನಗೆ ಆ ಬಿಗ್ ಬಾಸ್ಗೆ ಹೋಗ್ಲಿಲ್ವಲ್ಲ ಅಂತ ಬೇಜಾರಲ್ಲ, ಸಿನಿಮಾ ಹಾಳು ಮಾಡಿದ್ರಲ್ಲ. ಆ ಅವಕಾಶಕ್ಕೋಸ್ಕರ ಇಲ್ಲೊಂದು ದೊಡ್ಡ ಅವಕಾಶ ದೊಡ್ಡ ಅವಕಾಶ ಹಾಳು ಮಾಡಿದ್ರು. ಸೊ ಓಕೆ, ನನ್ನ ಹಣೆಯಲ್ಲಿ ಬರ್ದಿರಲಿಲ್ಲ ಅಂತ ನಾನು ಅನ್ಕೊಬೋದು, ಬಟ್ ಅದು ನನ್ನಿಂದ ಆಗಬೇಕು, ಬೇರೆ ಯಾರೋ ಬಂದ್ಬಿಟ್ಟು ಅದನ್ನು ಹಾಳು ಮಾಡೋದಲ್ಲ. ಹೌದು, ನನ್ನಿಂದ ನಾನು ಕೈಯಾರೆ ಹಾಳು ಮಾಡ್ಕೊಂಡು ನಾನು ಬಿಟ್ಟಿದ್ರೆ ಅದೊಂಥರ. ಇವ್ರು ಯಾರೋ ಬಂದ್ಬಿಟ್ಟು ಸುಮ್ಮನಿದ್ದವನಿಗೆ ಸಿನಿಮಾ ಬಿಡಿಸಿ ಬಿಗ್ ಬಾಸಿಗೆ ಬರ್ತೀರಾ, ನೀವು ಸೆಲೆಕ್ಟ್ ಆಗಿದ್ದೀರಾ, ಅವರಾಗವರೇ ಬಂದಿದ್ದು, ಅವರಾಗವರೇ ಕೇಳಿದ್ದು. ಓಕೆ, ಕಾನ್ಫಿಡೆಂಟ್. ಅವ್ರು ಏನೇನೋ ಟಾಸ್ಕ್ ಎಲ್ಲ ಕೊಟ್ಟರು ಅದನ್ನೆಲ್ಲ ಮಾಡಿದ್ದೀನಿ ನಾನು ಆಚೆ ಸೆಲೆಕ್ಷನ್ಗೆ. ಓಕೆ, ಈ ಏನಕ್ಕೆ ಓಕೆ ಅಷ್ಟೇ, ಇನ್ನೇನು ಮಾತಾಡಕ್ ಹೋಗಲ್ಲ. ಕೊನೆಗೆ ನೀವು ಅಷ್ಟೆಲ್ಲ ಕಾಲ್ ಮಾಡಿದ್ರು ರಿಸೀವ್ ಮಾಡಲಿಲ್ಲ. ನಾನು ಜಾಸ್ತಿ ಏನು ಮಾಡಕ್ ಹೋಗಿಲ್ಲ, ಒಂದ್ 2-3 ಏನೋ ತಿಳ್ಕೊಳ್ಳೋ ಒಂದು ಕ್ಯೂರಿಯಾಸಿಟಿ, ರೀಸನ್ ಹೇಳ್ಬೇಕಲ್ಲ, ಅಟ್ಲೀಸ್ಟ್ ರೆಸ್ಪಾಂಡ್ ಮಾಡ್ಬೇಕಲ್ವಾ. ಓಕೆ, ಈ ತರ ಆಗ್ಲಿಲ್ಲ, ಈ ತರ ಆಯ್ತು, ಸಿಚುವೇಶನ್ ಈ ತರ ಇದೆ ಅಂತ ಹೇಳ್ಬೇಕಲ್ವಾ. ಅದನ್ನ ಬಿಟ್ಬಿಟ್ಟು ಅದೊಂದು ರೆಸ್ಪಾನ್ಸಿಬಲ್ ಕರ್ತವ್ಯ ಅವ್ರದ್ದು. ಹೌದು, ಬಿಗ್ ರಿಯಾಲಿಟಿ ಶೋ. ಹೌದು, ಬಿಗ್ ರಿಯಾಲಿಟಿ ಶೋ ಅಂತಾರೆ. ಓಕೆ, ಆ ಶೋ ಬಗ್ಗೆ ನಾನು ಏನೇ ಹೇಳ್ತಾ ಇಲ್ಲ, ಬಟ್ ಆಚೆ ಈ ಥರ ಸ್ಥಾನದಲ್ಲಿರೋರು. ಯಾಕೆಂದ್ರೆ ನಾನೊಂದು ಸಿನಿಮಾ ಬಿಟ್ಟಿದ್ದೀನಿ, ನನಗೆ ಅಂತಲ್ಲ ತುಂಬ ಜನಕ್ಕೆ ಹಿಂಗೆ ಮಾಡಿದ್ದಾರೆ. ನಿಮಗೆ ಕಾಲ್ ಇಲ್ಲ, ಮೆಸೇಜ್ ಇಲ್ಲ, ಬಟ್ ಶೋ ಸ್ಟಾರ್ಟ್ ಆಗುತ್ತೆ ನೋಡಿದಾಗ ನನಗೇನು ಅನಿಸ್ಲಿಲ್ಲ. ನನಗೇನಂದ್ರೆ ನನಗೆ ಶೋ ಸ್ಟಾರ್ಟ್ ಆದಾಗ ನನಗೇನು ಬೇಜಾರಾಗಲಿಲ್ಲ. ಅಲ್ಲಿ ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಆಗ್ಬಿಡ್ತು, ಆದ್ರೆ ಬೇರೆ ಯಾರೋ ಮಾಡ್ತಾ ಇದ್ರು ಆ ಕ್ಯಾರೆಕ್ಟರ್. ಓಕೆ. ಸೊ ಅದನ್ನ ನೋಡಿದಾಗ ನನಗೆ ಬೇಜಾರಾಯ್ತು. ಇದಕ್ಕೋಸ್ಕರ ಅದು ಬಿಟ್ಟೆ ಶೋ ಸ್ಟಾರ್ಟ್ ಆಯ್ತು ಅಂದ್ರೆ ನನಗೇನು ರಿಗ್ರೆಟು ಇಲ್ಲ, ನಾನು ಹೋಗ್ಲಿಲ್ಲ ಅನ್ನೋದು ನನಗೆ ಬೇಜಾರು ಇಲ್ಲ. ನನಗೆ ಬಂದಿರೋದಿಲ್ಲ ಸಿನಿಮಾ ಮಾಡಕ್ಕೆ. ಈಗ ಬಿಗ್ ಬಾಸ್ಗೆ ಹೋಗಿ ಆಚೆ ಬಂದ್ರೆ ನನಗೆ ಸಿನಿಮಾ ಸಿಗಲ್ಲ. ನಾನು ಚೆನ್ನಾಗಿ ಆಕ್ಟ್ ಮಾಡಿದ್ರೆ ಮಾತ್ರ ನನಗೆ ಸಿನಿಮಾ ಸಿಗೋದು. ಪಾಯಿಂಟ್ ಟು ಬಿ ನೋಟೆಡ್ ಅದು ಆ್ಯಕ್ಚುಲಿ. ಯಾಕಂದರೆ ಸಾಕಷ್ಟು ಜನನು ಈ ಸಲ ಸ್ಟೇಜಿಗೆ ಬರ್ತಾರೆ, ಒಳಗೆ ಹೋಗಲ್ಲ. ಸ್ಟೇಜಿಗೆ ಅದು ತಪ್ಪು. ಅದೇನೆ ನನಗೆ ಮೊನ್ನೆ ಯಾವುದೋ ಒಂದು ಲೈವ್ ಇಂಟರ್ವ್ಯೂ ಮಾಡಬೇಕಾದ್ರೆ ಕೇಳ್ತಾ ಇದ್ರು, ಇಂಡಸ್ಟ್ರಿಗೆ ಬರಬೇಕು ಅಂದರೆ ಸ್ಟಾರ್ ಮಕ್ಳಿಗೂ ನಿಮಗೂ ಏನು ವ್ಯತ್ಯಾಸ?
ಸ್ಟಾರ್ ಮಕ್ಳಿಗೆ ಯಾವ ಥರ ಕಷ್ಟ ಇರುತ್ತೆ, ನಿಮ್ಗೆ ಯಾವ ಥರ ಕಷ್ಟ ಇರುತ್ತೆ ಅಂತ ನಾನು ಎಕ್ಸಾಂಪಲ್ ಇದನ್ನೇ ಕೊಟ್ಟೆ. ನೀವೊಬ್ರು ಸ್ಟಾರ್ ಮಕ್ಕಳಾಗಿದ್ದಿದ್ರೆ ಸ್ಟೇಜ್ ಕರೆಸಿ ನಿಮ್ಮನ್ನ ಆಚೆ ಕಳಿಸ್ತಾ ಕರೆಕ್ಟ್ 100%. ನೀವು ಹೊಸಬ್ರಾಗಿ ಏನೋ ಒಂದು ಮಾಡಬೇಕು ಅಂತ ಕಷ್ಟಪಡ್ತಾ ಇದ್ರೆ ಮಾತ್ರ ಆ ಥರ ಚಾನ್ಸ್ ತಗೊಂತಾರೆ ಅವರು. ನೀವು ಸ್ಟಾರ್ ಮಕ್ಕಳಾದ್ರೆ ಆ ಥರ ಮಾಡಲ್ಲ. ಡೈರೆಕ್ಟಾಗಿ ಒಳಗೆ ಅನ್ನೋಕ್ಕೆ ಆ ಥರ ಕರೆಯೋದೇ ಇಲ್ಲ, ಸ್ಟೇಜಿಗೆ ಕರ್ಸಲ್ಲ. ಯಾಕೆಂದ್ರೆ ಕಷ್ಟಪಡ್ತಾ ಇರೋರ್ದು ಮರ್ಯಾದೆ ಹೋದ್ರೂ ಪರವಾಗಿಲ್ಲ, ಅವ್ರದ್ದು ಹೋಗ್ಬಾರ್ದು. ಅದೆಲ್ಲ ಇದೆ, ಏನು ಮಾಡೋಕ್ಕಾಗಲ್ಲ ಬಿಡಿ. ಎಸ್, ಬಟ್ ಆ ನೋವಿರುತ್ತೆ. ಆ ಟೈಮಲ್ಲಿ ತುಂಬ ಡಿಪ್ರೆಸ್ ಆಗಿದ್ರಿ ಅಂತ ಕೇಳ್ಪಟ್ಟೆ. ಅದೇನೆ ಡಿಪ್ರೆಷನ್ ಅನ್ನೋದಕ್ಕಿಂತ ಬೇಜಾರು ಅಂದ್ರೆ ಅವ್ರಾಗವ್ರೆ ಮಾಡಿ ಹೇಳ್ಕೊಂಡಿದ್ದೀರಾ ನೀವು ಆ ವಿಚಾರನ? ಹಿಂಗೆ ಬಂದಿತ್ತು ಅಪ್ಪ ಅಮ್ಮನ ಹತ್ರ, ಮನೇಲಿ ಕ್ಲೋಸ್ ಫ್ರೆಂಡ್ಸ್ ಹತ್ರ? ಅಂದ್ರೆ ಅವ್ರು ಕನ್ಫರ್ಮ್ ಮಾಡಿ ಡೇಟ್ಸ್ ಎಲ್ಲ ಕೊಟ್ಟ ಮೇಲೆ ನಾನು ಹೇಳ್ಕೊಂಡಿದ್ದು. ಯಾಕೆಂದ್ರೆ ಅವ್ರು 3 days ಬ್ಯಾಕ್ ಅಲ್ವಾ ಅವ್ರು ಇದು ಮಾಡಿದ್ದು. ನನ್ನ ಪ್ರಮೋಷನ್ ಏನೇನ್ ಬೇಕು ನಾನು ಯಾರಿಗಾರ ವಹಿಸ್ಬಿಟ್ಟು ಹೋಗ್ಲೇಬೇಕಲ್ವಾ, ಸೊ ಅದನ್ನೆಲ್ಲ ಹೇಳಿಟ್ಬಿಟ್ಟಿದ್ದೆ ನಾನು. ಓಕೆ, ಸಖತ್ ಬೇಜಾರಾಗುತ್ತಲ್ಲ ಆ ಸಿಚುವೇಶನ್. ನಾನು ಅದರಿಂದ ಅದೇ 1-2 ದಿನ ನನಗೆ ಅದೇ ಹೇಳಿದ್ನಲ್ಲ, ಎಮೋಷನ್ ಆಗ್ತಾ ಇದ್ದೀರಾ? ಇಲ್ಲಪ್ಪ, ಓಕೆ. ಅಂದ್ರೆ ಬಿಗ್ ಬಾಸ್ ಸ್ಟಾರ್ಟ್ ಆದಾಗ ನನಗೆ ಬೇಜಾರಾಗ್ಲಿಲ್ಲ. ಆ ಸಿನಿಮಾ ಸ್ಟಾರ್ಟ್ ಆಗ್ಬಿಡ್ತಲ್ಲ, ನಾನು ಆ ಸಿನಿಮಾ ಮಾಡೋಕ್ಕಾಗಲಿಲ್ಲ ಅಂತ ಇವಾಗಲೂ ಬೇಜಾರಿದೆ. ಚಿಲ್. ಓಕೆ, ನಿಮ್ಮ ಕಣ್ಣಲ್ಲಿ ನನಗೆ ಗೊತ್ತಾಗ್ತಾ ಇದೆ ನನಗೆ. ಗೆಟಿಂಗ್ ಎಮೋಷನ್, ನೋ ವರೀಸ್. ಸಿ, ನಮ್ದಲ್ಲ ಅನ್ನೋದು, ನಂದು ಅನ್ನೋದು ಯಾವತ್ತೂ ನಮ್ ಬಿಟ್ಟು ಅದೇ 100% ಸಿಕ್ಕೇ ಸಿಗುತ್ತೆ. ಬಟ್ ಅಂಟಿಲ್ ಅನ್ಲೆಸ್ ಅಂದ್ರೆ ಅದು ನನ್ನ ಕೈಯಾರೆ ನಾನು ಹಾಳು ಮಾಡ್ಕೊಬೇಕು, ಬೇರೆ ಯಾರು ಬಂದು ಹಾಳು ಮಾಡಬಾರ್ದು. ಅದಾಗುತ್ತೆ ಎಲ್ಲ ಕಡೆ. ನಾವು ಹೇಳ್ಕೊಂಡು ಹೋದಾಗ ಖುಷಿ ಸಂಭ್ರಮ, ನಾನು ಹೋಗ್ತಾ ಇದ್ದೀನಿ ಅಲ್ಲಿ ಅಂದಾಗ ಆ ಕಾನ್ಫಿಡೆನ್ಸಲ್ಲಿ ಹೇಳ್ಕೊಂಡಿರ್ತೀರ ನೀವು. ಅನ್ಫಾರ್ಚುನೇಟ್ಲಿ ಅಟ್ಲೀಸ್ಟ್ ಹೇಳ್ಕೊಡದೇ ಇದ್ದರೆ ಓಕೆ, ಇಲ್ಲ ರೀ ನಿಮ್ದೊಂದು ಆಡಿಷನ್ ಥರ ಮಾಡ್ತಾ ಇದೀವಿ, ಸೆಲೆಕ್ಟ್ ಆದರೆ ಇನ್ಫಾರ್ಮ್ ಮಾಡ್ತೀವಿ ಅಂದರೆ ಓಕೆ ಅನ್ಬೋದಿತ್ತು. ಅದು ಯು ಆರ್ ಸೆಲೆಕ್ಟೆಡ್ ಅಂದ್ಬಿಟ್ಟು ನೀವು ಅದಕ್ಕಿರೋ ಅವಕಾಶ, ದೊಡ್ಡ ಅವಕಾಶಗಳನ್ನ ಬಿಟ್ಕೊಂಡು ಅದು ಬ್ರೆಡ್ ಅದು ಇನ್ನೇನು ಆಗಿದ್ದಾಗೋಯ್ತು. ಆ್ಯಂಡ್ ಗೌರವ್ ಅವರಿಗೆ ಫುಡ್ಡು ಅಂದರೆ ಭಾಳ ಇಷ್ಟ ಅಂತ. ಎಲ್ಲೆಲ್ಲಿ ಹೊಸ ಹೋಟ್ಲು ಸಿಗುತ್ತೆ, ಏನು ಮಾಡುತ್ತೆ ಎಲ್ಲ ನೋಟ್ ಮಾಡಿ ಎತ್ತಿಕೊಂಬಿಟ್ಟು ಬಿಡುವಿದ್ದಾಗ ಅಲ್ಲೇ ಓಡೋಗಿ ಖಂಡಿತ ಯಾವುದೇ ಥರ ಫುಡ್ ಟೇಸ್ಟ್ ಮಾಡಿದ್ದೀರಾ? ಎಲ್ಲ ಥರ ನಾನ್ ವೆಜ್ಜು ಜಾಸ್ತಿ ಮಾದೇವಣ್ಣನ ಹೋಟ್ಲು ಅಂತ ನಾಗರ್ಬಾವಿ ಫೇಮಸ್. ಗೊತ್ತು, ನಾನು ಹೋಗಿ ತಿಂದಿದ್ದೀನಿ. ಹಾಂ, ಅದು ಫೇಮಸ್ ಆಗೋಕ್ಕಿಂತ ಮುಂಚೆಯಿಂದನೂ ಅವ್ರ ಟೇಸ್ಟ್ಗೆ ನಾನು ಇದಾಗಿ ರೆಗ್ಯುಲರಾಗಿ ಹೋಗ್ತಾ ಇದ್ದೆ. ಆಮೇಲೆ ಇದಕ್ಕಿದ್ದಂಗೆ ಫೇಮಸ್ ಆಗಿ ಮಾದೇವಣ್ಣ. ಈಗ ಹೋದ್ರು ಮಾದೇವಣ್ಣ ನನಗೇನು ಟೋಕನ್ ಗೀಕನೆಲ್ಲ ಅಲ್ಲಿ ದೂರದಿಂದ ನೋಡ್ತಾ ಇದ್ರೆ ಸಾಕು, ಕಳಿಸ್ತೀನಿ ಅಲ್ಲೇ ಕಳಿಸ್ತೀನಿ. ಫುಡ್ಡು ಏನಾದ್ರು ಮಾಡೋಕ್ಕೆ ಬರುತ್ತೆ? ಅಡುಗೆ ಗಿಡಿಗೆ ಎಲ್ಲ ಏನೇನು ಮಾಡ್ತೀರಾ? ಅಂದರೆ ಎಲ್ಲ ಥರನೂ ಮಾಡ್ತೀನಿ, ಬಟ್ ಅದ್ಭುತವಾಗೆಲ್ಲ ಮಾಡಲ್ಲ. ತಿನ್ಬೋದು, ತಿಂದವರು ಆರಾಮಾಗಿರ್ತಾರೆ, ಎನರ್ಜಿ, ಎಸ್, ಖುಷಿ ಪಡ್ತಾರೆ. ಆದಷ್ಟು ಬೇಗ ಬರುವ ಒಂದು ಮಾಡುವ. ಯಾಕಂದ್ರೆ ನಾವು ರೂಮಲ್ಲೇ ಇಂಟ್ರ್ಯೂ ಮಾಡಬೇಕಿತ್ತು, ಹೇಳಿದೆ. ಅವರು ಮನೇಲೇ ಮಾಡಬೇಕಿತ್ತು, ಸಾರಿ ರೂಮಲ್ಲ, ಬ್ಯಾಚುಲರ್, ಬಟ್ ಅದು ರೂಮಲ್ಲ. ಬಟ್ ತುಂಬ ದೊಡ್ಡದಾಗಿದೆ, ತುಂಬ ಅದ್ಭುತವಾಗಿದೆ, ತುಂಬ ನೀಟಾಗಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಸದ್ಯಕ್ಕೆ ಬೇಡ ಅಂತ ಹೇಳಿದ್ರು. ಬಟ್ ಆದರೂ ಒಂದಿನ ಮುಂದೆ ಯಾವ ಥರ ಒಂದಿನ ಅವರು ಸಿನಿಮಾಗಳು ಹೇಳಿದ್ರಲ್ಲ, ಇವಾಗ ಅಮೃತಾಂಜನ್ನು, ಆರ್ ಅರವಿಂದ್ ಸ್ವಾಮಿ ಎಲ್ಲ ರಿಲೀಸ್ ಆಗಿ, ರಾಯಲ್ಲು ದೊಡ್ಡ ಮಟ್ಟಕ್ಕೆ ಹೆಸರು ಮಾಡ್ತಾರಲ್ಲ, ಸ್ಟಾರ್ ಆಗ್ತಾರಲ್ಲ, ಅವು ಹುಡ್ಕೊಂಡೋಗಿ ಅವ್ರ ಮನೇಲಿ ಅವ್ರ ಕೈಯಾರೇ ಏನೇನು ಮಾಡ್ತಾರೆ ಎಲ್ಲ ಮಾಡಿಬಿಟ್ಟು ಒಂದು ರೆಸಿಪಿ ಟೇಸ್ಟ್ ಮಾಡೋಣ. ಒಳ್ಳೇದಾಗಲಿ. ಥ್ಯಾಂಕ್ಸ್ ಫಾರ್ ಯುವರ್ ಟೈಮ್. ಇಷ್ಟೊಂದು ನನ್ನ ಜೊತೆ ಕೂತು ಮಾತಾಡೋದಕ್ಕೆ, ಸಾಕಷ್ಟು ವಿಷಯ ಹೇಳಿರೋದಕ್ಕೆ. ನೋ ವರೀಸ್. ನಿಮ್ಮ ಲೈಫಲ್ಲಿ ನಿಮ್ಮ ಮನೇಲಿ ಏನೇನು ಸಿಗಬೇಕು, ನಿಮ್ಮ ಪ್ರಯತ್ನಕ್ಕೆಲ್ಲ ಸಿಕ್ಕೇ ಸಿಗುತ್ತೆ. ಸಿಗದೇ ಇರೋದು ಯಾವುದು ನಿಮ್ದಂತೂ ಅಲ್ಲ. ಆ್ಯಂಡ್ ನೀವು ಮಾಡ್ತಿರೋ ಪ್ರಯತ್ನಕ್ಕೆ ಸಿಗ್ತಾ ಇದೆ, ಜನ ಪ್ರೀತಿ ಕೊಡ್ತಾ ಇದ್ದಾರೆ, ರೆಕಗ್ನೈಸೇಷನ್ ಸಿಗ್ತದೆ. ಅದು ದೊಡ್ಡ ಮಟ್ಟಕ್ಕೆ ಸಿಗಲಿ ನೆಕ್ಸ್ಟ್. ಇನ್ನು ಥ್ಯಾಂಕ್ ಯು ಬೇರೆ ಏನಾದರೂ ಹೇಳೋಕ್ಕೆ ಇಷ್ಟಪಡ್ತೀರಾ? ಥ್ಯಾಂಕ್ ಯು ವೆರಿ ಮಚ್. ಎಸ್ ವೀಕ್ಷಕರೇ, ಗೌರವ್ ಶೆಟ್ಟಿ ಫ್ರಮ್ ಮಂಡ್ಯ ಡಿಸ್ಟಿಕ್ಕಿಂದ ಬಂದು ಬೆಂಗಳೂರಲ್ಲಿ, ಅದು ನಮ್ಮ ಚಂದನವನದಲ್ಲಿ ಒಂದು ಚಿಕ್ಕ ಪುಟ್ಟ ಪಾತ್ರಗಳ ಮುಖಾಂತರ ಮಾಡಿಕೊಂಡು ಇವತ್ತೊಂದು ದೊಡ್ಡ ಮಟ್ಟದಲ್ಲಿ ಗುರುತಿಸ್ಕೊಂಡು ಸಾಕಷ್ಟು ಒಳ್ಳೆ ಹೆಸರು ಮಾಡ್ತಾಯಿದ್ದಾರೆ. ಒಳ್ಳೆ ಪ್ರತಿಭೆ. ನಾನು ಕೂಡ ಒಟ್ಟಿಗೆ ಅವ್ರ ಜೊತೆ ಕೆಲಸ ಕೂಡ ಮಾಡಿದ್ದೀನಿ ನಾನು. ಸೊ ಅವರ ಒಂದು ಮುಂದಿನ ದಿನಗಳಲ್ಲಿ ಬರೋ ಒಂದು ಪ್ರತಿಯೊಂದು ಸಿನಿಮಾಗಳಿಗೂ, ವೆಬ್ ಸೀರೀಸ್ಗಳಿಗೂ ಇದೇ ರೀತಿಯ ನಿಮ್ಮ ಪ್ರೀತಿ, ಆಶೀರ್ವಾದ ಯಾವಾಗಲೂ ಇರಲಿ. ಹರಸಿ ಆಶೀರ್ವದಿಸಿ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮತ್ತೆ ಸಿಗೋಣ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.